ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಮಹಾಭಾರತದ ವಿರಾಟ ಪರ್ವದ ಕೀಚಕ ವಧೋತ್ತರ ಘಟನೆಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಕೀಚಕ ಸತ್ತ ಕೂಡಲೇ ಗೂಢಚಾರರ ಸಭೆಯೊಂದು ದುರ್ಯೋಧನನ ಮನೆಯಲ್ಲಿ ಬಹಳ ಓಪನ್ ಆಗಿ ನಡೆಯಿತು. ಗೂಢಚಾರರ ಸಭೆಯಲ್ಲಿ ಗೂಢಚಾರರ ಜೊತೆಗೆ ಯಾವತ್ತೂ ರಾಜ ಮಾತ್ರ ಮಾತನಾಡ್ತಾನೆ. ಯಾಕೆಂದರೆ ಯಾರ್ಯಾರು ಗೂಢಚಾರರು ಅಂತ ಗೊತ್ತಾಗಬಾರದು. ಆದರೆ ಗೂಢಚಾರರ ಜೊತೆ ಮಾತನಾಡುವಾಗ ಎಲ್ಲರೂ ಇದ್ದರು. ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಎಲ್ಲ ಇದ್ದರು. ಅಂದರೆ ಆ ತರಹ ತಿಳಿದ್ರೆ ತೊಂದರೆ ಇಲ್ಲ, ಇವ್ರು ಯಾರೂ ಕೂಡ ಎದುರಿಸೋದಿಲ್ಲ, ನೀನು ಗೂಢಚಾರಿಕೆ ಮಾಡಿದ್ದು ತಪ್ಪು ಅಂತ ಹೇಳೋಲ್ಲ ಅನ್ನುವ ಧೈರ್ಯ ದುರ್ಯೋಧನನಿಗೆ ಇತ್ತು. ಆವಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಲೂ ಹೋದ ಬಾರಿ ನೋಡಿದೆವು. ಕರ್ಣ ಹೇಳ್ದ, ಏನಾದ್ರೇನು ಯುದ್ಧ ಮಾಡೋಣ ಅಂತ. ಒಂದೋ ಈ ಗೂಢಚಾರರ ಸ್ಥಾನದಲ್ಲಿ ಹೊಸ ಗೂಢಚಾರರನ್ನು ನೇಮಿಸಬೇಕು, ಅವರು ಮತ್ತೆ ಹುಡುಕಬೇಕು ಅಂತ. ಸಮಯ ಬಹಳ ಕಡಿಮೆ ಇದೆ. ಇವರು ಮತ್ತೆ ಕೆಲಸ ಕಲಿತು ಮತ್ತೆ ಪಾಂಡವರನ್ನು ಹುಡುಕೋದ್ರ ಬದಲು ಪಾಂಡವರು ಸತ್ತು ಹೋಗಿದ್ದಾರೆ ಈಗಾಗಲೇ. ಏಕೆಂದರೆ ಈ ಗೂಢಚಾರರು ಚೆನ್ನಾಗಿ ತಿರುಗಾಡಿದ್ದಾರೆ, ಇಂಚಿಂಚನ್ನು ಬಿಡದೆ ನೋಡಿದ್ದಾರೆ. ಅದರಿಂದಾಗಿ ಗೂಢಚಾರರ ನಾಯಕ ಹೇಳ್ದ, ಎಲ್ಲ ಸತ್ತೋಗಿದ್ದಾರೆ, ನಿಶ್ಚಿಂತನಾಗಿರು ಅಂತ. ದುಶ್ಯಾಸನ ಒಂದು ರೀತಿಯಲ್ಲಿ ಅವರನ್ನು ವಹಿಸಿಕೊಂಡು ಮಾತನಾಡಿದ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ, ಇಲ್ಲ ನೀನು ಈ ತರಹ ಹುಡುಕಿದ್ರೆ ಪ್ರಯೋಜನ ಇಲ್ಲ, ಎಲ್ಲಿ ಪಾಂಡವರು ಇರ್ತಾರೋ ಅಲ್ಲಿ ಧನ ಸಮೃದ್ಧಿ, ಧಾನ್ಯ ಸಮೃದ್ಧಿ ಎಲ್ಲವೂ ಇರುತ್ತೆ. ಆದ್ದರಿಂದ ಆ ತರಹ ಎಲ್ಲ ಹುಡುಕಬೇಕು ಅಂತಂದರು. ದುರ್ಯೋಧನ ಕೂಡಲೇ ಅದನ್ನು ಮ್ಯಾಚ್ ಮಾಡಿ ಕೀಚಕ ಸತ್ತದ್ದನ್ನು, ವಿರಾಟ ದೇಶದಲ್ಲಿ ಆದ ಧನಧಾನ್ಯ ಸಮೃದ್ಧಿಯನ್ನು ಒಟ್ಟಿಗೆ ಗ್ರಹಿಸಿ ಹೇಳಿದ, ಇಲ್ಲ, ಮತ್ಸ್ಯ ದೇಶದಲ್ಲಿ ಪಾಂಡವರು ಇದ್ದಾರೆ. ಕೀಚಕನನ್ನು ಸಾಯಿಸಿದವ ಬೇರೆ ಯಾರೂ ಅಲ್ಲ, ಭೀಮಸೇನ. ಯಾರಿಗಾಗಿ ಕೀಚಕ ಸತ್ತದ್ದು ಅಂತ ಯಾವ ಹೆಣ್ಣನ್ನು ಹೇಳ್ತಾರೋ ಆ ಹೆಣ್ಣು ಬೇರೆ ಅಲ್ಲ, ಸಾಕ್ಷಾತ್ ದ್ರೌಪದಿ. ಈಗ ನಾವು ಮಾಡಬೇಕಾದದ್ದೇನು? ಮತ್ಸ್ಯ ರಾಷ್ಟ್ರಂ ಹನಿಷ್ಯಾಮೋ ಗ್ರಹಿಷ್ಯಾಮಶ್ಚ ಗೋಧನಂ ಗೃಹೀತೆ ಗೋಧನೇ ನೂನಂ ತೇಪಿ ಯುದ್ಧಂತಿ ಪಾಂಡವಾ. ಮತ್ಸ್ಯ ರಾಷ್ಟ್ರವನ್ನು ಆಕ್ರಮಿಸೋಣ. ಹೇಗೆ ಆಕ್ರಮಿಸೋದು? ಗೋಧನವನ್ನು ಆಕ್ರಮಿಸುವ ಮೂಲಕ ಆಕ್ರಮಿಸುವುದು. ಯಾವಾಗ ಗೋಧನವನ್ನು ಗ್ರಹಿಸುತ್ತೇವೆ ಆವಾಗ ಖಂಡಿತವಾಗಿ ಪಾಂಡವರು ಯುದ್ಧಕ್ಕೆ ಬಂದೇ ಬರ್ತಾರೆ. ಅಪೂರ್ಣೇ ಸಮಯೇ ಚಾಪಿ ಯದಿ ಪಶ್ಯೇಮ ಪಾಂಡವಾನ್ ದ್ವಾದಶಾನ್ಯಾನಿ ವರ್ಷಾಣಿ ಪ್ರವೇಕ್ಷಂತಿ ಪುನರ್ವನಂ. ಅಜ್ಞಾತವಾಸ ಮುಗಿಯುವ ಮುನ್ನ ಅವರು ನಮಗೊಮ್ಮೆ ತೋರಿಕೊಂಡರೆ ಮತ್ತೆ ಅವರು ಕಾಡಿಗೆ ಹೋಗಬೇಕಾಗತ್ತೆ 12 ವರ್ಷ. ತಸ್ಮಾದನ್ಯತರೇಣಾಪಿ ಲಾಭೋಸ್ಮಾಕಂ ಭವಿಷ್ಯತಿ. ಒಂದೊಮ್ಮೆ ಅಲ್ಲಿ ಪಾಂಡವರು ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಆಗ ವಿರಾಟನನ್ನು ಸೋಲಿಸ್ತೇವೆ.
ನಮಗೆ ದೀರ್ಘಕಾಲದವರೆಗೆ ಇದ್ದ ಸಮಸ್ಯೆ ಏನು ಅಂದರೆ ಕೀಚಕ ಇದ್ದದ್ದರಿಂದಾಗಿ ವಿರಾಟ ನಗರವನ್ನು ನಾವು ತಡವಲಿಕ್ಕೆ ಆಗ್ತಾ ಇರಲಿಲ್ಲ. ವಿರಾಟ ನಗರದಿಂದ ಕಪ್ಪ ಕಾಣಿಕೆಗಳನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಹಾಗಿಲ್ಲ. ಪಾಂಡವರು ಇದ್ದರೆ ಅವರು ಎದುರಿಗೆ ತೋರಿ ಬಂದು ಮತ್ತೆ ಅವರು ಕಾಡಿಗೆ ಹೋಗಬೇಕಾಗತ್ತೆ. ಪಾಂಡವರು ಇಲ್ಲದಿದ್ದರೆ ಕೋಶ ವೃದ್ಧಿರಿಹಾಸ್ಮಾಕಂ ಶತ್ರುಣಾಂ ನಿಧನಂ ಭವೇತ್. ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಇನ್ನಷ್ಟು ಉತ್ತಮ ಆಗುತ್ತೆ. ಕಥಂ ಸುಯೋಧನಂ ಗಚ್ಚೇತ್ ಯುಧಿಷ್ಠಿರಭೃತಪುರ ಏತಚ್ಚಾಪಿ ವದತ್ಯೇಚ ಮಾತ್ಸ್ಯಃ ಪರಿಭವಾನ್ಮಯೀ. ಕಥಂ ಸುಯೋಧನಂ ಗಚ್ಚೇತ್. ಈ ಹಿಂದೆ ಯುಧಿಷ್ಠಿರನ ಅವಲಂಬನೆ ವಿರಾಟನಿಗೆ ಇತ್ತು. ಇದರಿಂದ ಒಂದು ವಿಚಿತ್ರವಾದ ಅಂಶ ಸಿಗತ್ತೆ. ರಾಜಸೂಯ ಯಾಗದ ದಿಗ್ವಿಜಯದ ಸಂದರ್ಭದಲ್ಲಿ ಭೀಮಸೇನ ಕೀಚಕನನ್ನು ಸೋಲಿಸಿದ್ದ. ಕೀಚಕನಿಂದ ಕಪ್ಪ ಕಾಣಿಕೆಗಳನ್ನು ಪಡೆದಿದ್ದ. ಆವಾಗ ಪ್ರೂವ್ ಆಗಿತ್ತು ಕೀಚಕನಿಗಿಂತ ಭೀಮಸೇನ ಬಲಿಷ್ಠ ಅಂತ. ಆದರೆ ಆ ಕೀಚಕನ ಮೇಲಣ ವಿಜಯ ದುರ್ಯೋಧನನಿಗೆ ನುಂಗಲಾರದ ತುಪ್ಪ ಆಗಿತ್ತು. ಯಾಕೆಂದರೆ ದುರ್ಯೋಧನನಿಗೆ ಅವನನ್ನು ಸೋಲಿಸುವ ಶಕ್ತಿ ಇರಲಿಲ್ಲ. ಕೀಚಕ ದುರ್ಯೋಧನನ ತಂಟೆಗೆ ಬರ್ತಿರಲಿಲ್ಲ, ದುರ್ಯೋಧನ ಕೀಚಕನ ತಂಟೆಗೆ ಹೋಗ್ತಾ ಇರಲಿಲ್ಲ. ಅವರಿಬ್ಬರಿಗೂ ಶತ್ರುತ್ವವೋ ವೈರವೋ ಇರಲಿಲ್ಲ. ಜರಾಸಂಧನ ಜೊತೆಗೆ ಕೀಚಕ ಯುದ್ಧಕ್ಕೆ ಹೋಗ್ತಾ ಇದ್ದ. ಆದರೆ ಯಾವುದೇ ಕಾರಣಕ್ಕೂ ಜರಾಸಂಧ ದೂರ, ಕೃಷ್ಣ ದೂರ. ಇದು ಜರಾಸಂಧ ದೂರ, ದುರ್ಯೋಧನ ದೂರ. ಜರಾಸಂಧ ಇಲ್ಲಿ ಯಾಕೆ ದಾಳಿ ಮಾಡ್ತಾ ಇರಲಿಲ್ಲ ಅಂದರೆ ಅಶ್ವತ್ಥಾಮಾಚಾರ್ಯರು ರುದ್ರಾಂಶರಿದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಅಶ್ವತ್ಥಾಮಾಚಾರ್ಯರ ರುದ್ರಾಂಶತ್ವವನ್ನು ಗಮನದಲ್ಲಿಟ್ಟುಕೊಂಡು ಜರಾಸಂಧ ದಾಳಿ ಮಾಡ್ತಾ ಇರಲಿಲ್ಲ. ಸರಿ, ಭೀಷ್ಮಾಚಾರ್ಯರನ್ನ ಯಾಕೆ ಬಿಟ್ಟಿದ್ದ ಅಂತ ಹೇಳಿದ್ರೆ ಭೀಷ್ಮಾಚಾರ್ಯರು ರಾಜರೇ ಅಲ್ಲ ಅಂತ. ಈ ಎಲ್ಲ ಕಾರಣಗಳಿಂದಾಗಿ ದುರ್ಯೋಧನನಿಗೆ ಜರಾಸಂಧನೆದುರು ಅಥವಾ ಜರಾಸಂಧನ ಪಕ್ಕ ನಿಂತು ಹೋರಾಡುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಜರಾಸಂಧನಿಗೆ ಮತ್ತು ದುರ್ಯೋಧನನಿಗೆ ತಿಕ್ಕಾಟ ಆದ ಎರಡು ಸಂದರ್ಭಗಳಿದೆ. ಅದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಇನ್ನು ಕೀಚಕ ಜರಾಸಂಧನಿಗೆ ವಶ. ಜರಾಸಂಧನ ಜೊತೆ ಸೇರಿಕೊಂಡು ಕೀಚಕ ಯುದ್ಧ ಮಾಡಬೇಕಾಗ್ತಾ ಇತ್ತು. ಒಳಗಡೆ ಅವನಿಗೆ ವೇದದ ಬಗ್ಗೆ ಅಂತಹ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಭೀಮಸೇನ ಬಂದ ಮೇಲೆ ವಿರಾಟ ರಾಜ ವೈದಿಕ ಆದ್ದರಿಂದ ಒಳಗಡೆ ವೇದದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು. ಅದರಿಂದಾಗಿ ಕೀಚಕ ಭೀಮಸೇನನ ಮೇಲಣ ಧೈರ್ಯದಿಂದ ಜರಾಸಂಧನೊಡನೆ ಹೋರಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಷ್ಟು ಹೊತ್ತಿಗೆ ಜರಾಸಂಧನು ಬೇಗ ಸತ್ತ. ಬೇಗ ಅಂದರೆ ಅವನ 80-90ನೇ ವಯಸ್ಸಿನಲ್ಲಿ, ಭೀಮಸೇನನ ಸರಿಸುಮಾರು 56ನೇ ವಯಸ್ಸಿನಲ್ಲಿ ಜರಾಸಂಧ ಸತ್ತ. ಅದಾಗಿ ಯಾರ ಮೇಲೆ ಯಾರಿಗೂ ಕಂಟ್ರೋಲ್ ಇಲ್ಲ ಅಂತ ಆಯಿತು. ಯಾಕೆಂತಂದರೆ ಭೀಮಸೇನ ಕಾಡಿನಲ್ಲಿದ್ದ. ಈಗ 1 ವರ್ಷ ಅಜ್ಞಾತವಾಸದಲ್ಲಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲವನ್ನೂ ಕೂಡ ಒಂದು ರಾಜಕೀಯ ದಾಳದಲ್ಲಿ, ರಾಜಕೀಯ ಸ್ಟ್ರಾಟಜಿಯಲ್ಲಿ, ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ ಒಂದು ಚಿಂತನೆ ಮಾಡಿದರೂ ಒಂದೊಮ್ಮೆ ಪಾಂಡವರು ಇದ್ದರೆ ಅಜ್ಞಾತವಾಸದಲ್ಲಿ ಇದ್ದ ಪಾಂಡವರು ಗೊತ್ತಾಗ್ತಾರೆ. ಆಗ ನಿಗದಿತ ಸಮಯಕ್ಕಿಂತ ಮೊದಲೇ ತೋರಿದ್ದರಿಂದ ಅವರೇನು ಮಾಡ್ತಾರೆ, ಕಾಡಿಗೆ ಹೋಗಬೇಕಾಗತ್ತೆ. ಒಂದೊಮ್ಮೆ ಪಾಂಡವರು ಅಲ್ಲಿ ಇರಲಿಲ್ಲ ಅಂತ ಇಟ್ಟುಕೊಳ್ಳಿ, ಕೀಚಕ ಇಲ್ಲ, ಅದರಿಂದಾಗಿ ಸಮಗ್ರ ಮತ್ಸ್ಯರಾಜನ ಒಂದು ಸಂಪತ್ತು ನಮ್ಮ ವಶ ಆಗುತ್ತೆ. ಕಥಂ ಸುಯೋಧನಂ ಗಚ್ಚೇತ್ ತಸ್ಮಾತ್ ಕರ್ತವ್ಯಮೇತದ್ವೈ ತತ್ರ ಯಾತ್ರಾ ವಿಧೀಯತಾಂ ಏತತ್ ಸುನೀತಂ ಮನ್ಯೇಹಂ ಸರ್ವೇಷಾಂ ಯದಿರೋಚತೆ. ಆದ್ದರಿಂದ ನಾನು ಯುದ್ಧ ಮಾಡಬೇಕು ಅಂತ ಇದ್ದೇನೆ, ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ನಾನು ತೆಗೆದುಕೊಳ್ತೇನೆ ಅಂತ ದುರ್ಯೋಧನ ನುಡಿದ. ಇದು
ಕಥಂ ಸುಯೋಧನಂ ಗಚ್ಚೇತ್ ಯುಧಿಷ್ಠಿರ ಭೃತಪುರ. ಮತ್ಸ್ಯರಾಜ ಯುಧಿಷ್ಠಿರನ ವಶದಲ್ಲಿ ಇದ್ದವ ನನ್ನ ಕಡೆಗೆ ಹೇಗೆ ಬರ್ತಾನೆ ಅಂತ ಅವನು ಕೇಳಿದ್ದ. ಬಹಳ ರೋಚಕವಾದ ಸಂಗತಿ. ಇದರಿಂದ ಮುಚ್ಚಿಟ್ಟ ಅನೇಕ ಸಂಗತಿಗಳು ಆಚೆ ಬರ್ತವೆ. ಈ ಕಥಂ ಯುಧಿಷ್ಠಿರಂ ಗಚ್ಚೇತ್, ಕಥಂ ಸುಯೋಧನಂ ಗಚ್ಚೇತ್ ಯುಧಿಷ್ಠಿರ ಭೃತಃ ಅಂತನ್ನುವ ಮಾತಿನ ಹಿನ್ನೆಲೆಯಲ್ಲಿ ತಾತ್ಪರ್ಯ ನಿರ್ಣಯ, ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಅಷ್ಟೊಂದು ವಿಸ್ತಾರವಾಗಿ ತೆಗೆದುಕೊಳ್ಳುತ್ತೆ. ತಥೋ ರಾಜ ತ್ರಿಗರ್ತಾನಾಂ ಸುಚರ್ಮಾರಥಯೂಥಪಃ. ಹೀಗೆ ದುರ್ಯೋಧನ ತನ್ನ ನಿಲುವನ್ನು ಅಭಿವ್ಯಕ್ತಿಸಿದಾಗ ಸುಶರ್ಮ ಕರ್ಣನ ಕಡೆ ದುಶ್ಯಾಸನನ ಕಡೆ ನೋಡಿದ. ಕರ್ಣ ದುಶ್ಯಾಸನರು ಆಯಿತು ಹೇಳಬಹುದು, ನಿನ್ನ ಅಭಿಪ್ರಾಯವನ್ನು ಹೇಳಬಹುದು ಅಂತ ಹೇಳಿದಾಗ ಎದ್ದು ನಿಂತ ಅಂತೆ. ಸುಶರ್ಮ ಹೇಳಿದ, ಅಸಕೃನ್ನಿಕೃತ ಪೂರ್ವಂ ಮಾತ್ಸ್ಯ ಸಾಲ್ವೇಯ ಕೈಕಯೈಃ ಸೂತೇನ ಚ ವಿರಾಟಸ್ಯ ಕೀಚಕೇನ ಪುನಃ ಪುನಃ ಬಾಧಿತೋ ಬಂಧುಭಿಸ್ಸಾರ್ಧಂ ಬಲಾತ್ ಬಲವತಾ ವಿಭೋ. ಸ್ವಾಮಿ ದುರ್ಯೋಧನರೇ, ಈ ಹಿಂದೆ ಬಹಳ ಸಂಕಟಕ್ಕೆ ಒಳಗಾಗಿದ್ದೇನೆ ನಾನು. ಅಂಥಿಂಥ ಸಂಕಟವಲ್ಲ. ಈ ಹಿಂದೆ ಮಾತ್ಸ್ಯರಿಂದ ಅಂದರೆ ವಿರಾಟನ ಸೂತ ಯಾರು ಕೀಚಕ ಇದ್ದಾನೆ ಅವನಿಂದ ಸಂಕಟಕ್ಕೆ ಒಳಗಾಗಿದ್ದೇನೆ. ಸಾಲ್ವೇಯ ಅವರಿಂದ ಸಂಕಟಕ್ಕೆ ಒಳಗಾಗಿದ್ದೇನೆ. ಕೇಕಯರು ನನ್ನನ್ನು ಕಾಡಿದ್ದಾರೆ. ಅದು ಕೇಕಯರು ಏನು ಅಂದರೆ 10 ಜನ ರಾಜಕುಮಾರರು. ಆ 10 ಜನ ರಾಜಕುಮಾರರಲ್ಲಿ 5 ಜನ ಪಾಂಡವರ ಪಾರ್ಟಿ, 5 ಜನ ದುರ್ಯೋಧನನ ಪಾರ್ಟಿ. ಅಂದರೆ ಒಂದು ದೇಶ ಒಡೆದು ಹೋಗಿತ್ತು. ಯಾವತ್ತೂ ಅಷ್ಟೇ ಗಡಿರೇಖೆಗಳೆಲ್ಲ ತಾತ್ಕಾಲಿಕ ಅಥವಾ ಕಾಲ್ಪನಿಕ. ಅಂತಿಮವಾಗಿ ಯಾವ ಮತವನ್ನು ಅವರು ಹೃದಯದಲ್ಲಿ ಅನುಸರಿಸಿರ್ತಾರೆ ಅದೇ ಆಗತ್ತೆ. ಒಂದು ಕಾಲದಲ್ಲಿ ಭಾರತ ಆಗಿದ್ದ ಅನೇಕ ಭೂಪ್ರದೇಶಗಳು ಸ್ವತಂತ್ರ ರಾಷ್ಟ್ರಗಳಾಗಿದ್ದು ಯಾಕೆ ಅಂತಂದರೆ ಮತಾಂತರದಿಂದ ಅಂತ ನಿಮಗೆಲ್ಲರಿಗೂ ಗೊತ್ತಿರೋದೆ. ಅದರಿಂದಾಗಿ ಕೇಕೆಯ ದೇಶದಲ್ಲಿ 2 ಪಾಲು ಆಗಿ ಹೋಗಿತ್ತು. ಪಾಂಡವರಿಗೆ ಸಪೋರ್ಟ್ ಮಾಡುವ ಕೈಕೈಯರು ಒಬ್ಬರು, ದುರ್ಯೋಧನನಿಗೆ ಸಪೋರ್ಟ್ ಮಾಡುವ ಕೈಕೈಯರು ಒಬ್ಬರು. ಎರಡೂ ಕಡೆ 5 ಜನ ರಾಜಕುಮಾರರಿದ್ದರು. ಆ ಕೇಕೈಯರು, ಪಾಂಡವರ ಕಡೆಯ ಕೇಕೈಯರು ಮತ್ತು ಯಾರೊಂದಿಗೂ ಗುರುತಿಸಿಕೊಳ್ಳದೆ ಸದ್ಯಕ್ಕೆ ತಟಸ್ಥರಾಗಿರುವ ವಿರಾಟನ ಕಡೆಯ ಕೀಚಕ, ಇವರೆಲ್ಲರೂ ಸೇರಿ ನನ್ನನ್ನು ಬೇಕಂತ ಕಾಡಿದ್ದಾರೆ. ರಾಷ್ಟ್ರಂ ಮಮಾಚಕೃದ್ರಾಜನ್ ರಾಜ್ಞಾ ಮಾತ್ಸ್ಯೇನ ಬಾಧಿತಂ. ಬೇಕಾದಷ್ಟು ಬಾರಿ ನನ್ನ ರಾಜ್ಯಕ್ಕೆ ನುಗ್ಗಿ ಕಾಟ ಕೊಟ್ಟಿದ್ದಾರೆ. ಈ ತ್ರಿಗರ್ತ ದೇಶದವ, ತ್ರಿಗರ್ತ ಅಂದರೆ ಈಗಣ ಅಸ್ಸಾಮ ದೇಶದ ಕೆಲವು ಭಾಗ, ಆಮೇಲೆ ಕೆಲವೊಂದು ಅಗರ್ತಲ ಭಾಗ ಅಂತ ಹೇಳ್ತಾರೆ. ಅವರು ಬಂಡೆಗಳ ಮೇಲೆ ವಾಸ ಮಾಡ್ತಾ ಇದ್ದವರು, ಒಂಥರಹ ಬುಡಕಟ್ಟು ಜನಾಂಗ, ಕಾಡಿನಲ್ಲೇ ವಾಸ ಮಾಡ್ತಾ ಇದ್ದವರು. ಆ ತ್ರಿಗರ್ತರೆಲ್ಲ ದುರ್ಯೋಧನನ ಸಪೋರ್ಟ್ ಮಾಡ್ತಾ ಇದ್ರು, ದುರ್ಯೋಧನನನ್ನು. ಪ್ರಣೇತ ಕೀಚಕಸ್ತಸ್ಯ ಬಲಮತ್ತೋ ಭವತ್ಪುರ. ನಮ್ಮ ರಾಷ್ಟ್ರದ ಮೇಲೆ ಆಗ್ತಾ ಇದ್ದ ಅಪ್ರಚೋದಿತ ದಾಳಿಗೆ ನೇರವಾಗಿ ಕೀಚಕನೇ ಕಾರಣ. ಅವನು ಸತ್ತಿದ್ದಾನೆ. ತತ್ರ ಯಾತ್ರಾ ಮಮ ಮತ ನಿಹತೆ ಕೀಚಕೇನ ಘಾ. ಈಗ ಗಂಧರ್ವರು ಕೀಚಕನನ್ನು ಕೊಂದಿದ್ದಾರೆ. ತನ್ನ ಬಲಗೈ ಕಳೆದು ಹೋದ ವೇದನೆಯಲ್ಲಿ ಕೀಚಕ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ನನ್ನ ರಾಜ್ಯದ ಕಡೆಯಿಂದ ನಾನು ದಾಳಿ ಮಾಡ್ತೇನೆ. ಕೌರವಾಣಾಂ ಚತರ್ವೇಚಾಂ ಕರ್ಣಸ್ಯ ಚ ಮಹಾತ್ಮನಃ ಏತತ್ ಕಾರ್ಯಮಹಂ ಮನ್ಯೇ ಪರಮಾತ್ಯೈಕಂ ಮಹತ್. ಈ ರೀತಿ ದಾಳಿ ಮಾಡಿದರೆ ನಿಮಗೂ ಉಪಯೋಗ ಆಗತ್ತೆ, ನನ್ನ ಹಳೆ ಸೇಡು ತೀರತ್ತೆ. ಗ್ರಾಮಾನ್ ರಾಷ್ಟ್ರಾಣಿ ವಾ ತಸ್ಯ ಹರಿಷ್ಯಾಮೋ ವಿಭಾಗತಃ. ಆ ವಿರಾಟ ನಗರದ ದಾಳಿಯಲ್ಲಿ ಸಿಕ್ಕಿದ ರತ್ನಗಳನ್ನು, ಗ್ರಾಮಗಳನ್ನು, ಗೋವುಗಳನ್ನು, ಬೇರೆ ಯಾವುದೇ ಸಂಪತ್ತನ್ನು ನಾವಿಬ್ಬರೂ ಹಂಚಿಕೊಳ್ಳೋಣ. ಇದು ಯುದ್ಧದ ಲೆವೆಲ್ಗೆ ಇಲ್ಲ. ಇದು ಯುದ್ಧ ಅಂತ ಕರೀಲಿಕ್ಕೆ ಅತ್ಯಂತ
ಅಯೋಗ್ಯವಾದದ್ದು. ಯುದ್ಧ ಅಂತ ಕರಿಬೇಕಾದ್ರೆ ಅದಕ್ಕೊಂದು ಸೈದ್ಧಾಂತಿಕ ಬದ್ಧತೆ ಇರಬೇಕು. ಸೈದ್ಧಾಂತಿಕ ಬದ್ಧತೆ ಇದ್ದರೂ ಸೈನಿಕರು ಕೆಲವೊಮ್ಮೆ ತಮ್ಮ ಚಾಪಲ್ಯದಿಂದ ಗಡಿಗ್ರಾಮಗಳ ಹೆಣ್ಣು ಮಕ್ಕಳನ್ನು ಹಾಳು ಮಾಡೋದು, ಎತ್ಕೊಂಡು ಹೋಗೋದು, ಹಸುಗಳನ್ನು ಎತ್ಕೊಂಡು ಬರೋದು, ಆ ಗಡಿಗ್ರಾಮಗಳಲ್ಲಿ ಇರುವ ನಾಗರಿಕರ ಸಂಪತ್ತನ್ನು ದೋಚೋದು, ಇದು ಸಣ್ಣ ಪುಟ್ಟದಾಗಬಹುದು, ಆಗಬಾರದು ಅಂತಲ್ಲ, ಆಗತ್ತೆ. ವಸ್ತುತಃ ಎಷ್ಟೋ ಒಪ್ಪಂದಗಳಿರುತ್ತೆ. ನಿಮ್ಮ ನಡುವೆ ಯುದ್ಧ ಆದಾಗ ಗಡಿಗ್ರಾಮಗಳವರಿಗೆ ಯಾವುದೇ ತೊಂದರೆ ಕೊಡಬಾರದು ಅಂತ ಅದ್ಯಾವುದೂ ನಡೆಯೋಲ್ಲ. ಸೈನ್ಯ ಅಂತನ್ನೋದು ಆ ತರಹದ ಒಪ್ಪಂದಗಳನ್ನು ಗಮನಿಸ್ಕೊಂಡು ಕೊಡೋ ಸಮಯವೇ ಅಲ್ಲ ಅದು. ಸೈನಿಕರು ಯಾರಿಗೆ ನಿಷ್ಠರಾಗಿರ್ತಾರೆ ಅಂದರೆ ಅವರ ಇಮಿಡಿಯೇಟ್ ಅಧಿಕಾರಿಗೆ ಎಷ್ಟು ನಿಷ್ಠರಾಗಿರ್ತಾರೆ ಅಷ್ಟು ಇನ್ಯಾರಿಗೂ ನಿಷ್ಠರಾಗಿ ಇರಲ್ಲ. ಪ್ರಧಾನಿ ಯಾರು ಬೇಕಾದ್ರೂ ಬರಲಿ, ರಾಷ್ಟ್ರಪತಿ ಯಾರು ಬೇಕಾದ್ರೂ ಬರಲಿ, ನನಗೆ ನನ್ನ ಮೇಲ್ಗಡೆಯ ಆಫೀಸರ್ ಏನು ಹೇಳ್ತಾನೆ ಅದನ್ನು ಮಾಡ್ತೇನೆ. ಅವರ ಮೇಲ್ಗಡೆಯ ಆಫೀಸರ್ ಎಷ್ಟು ಹೇಳ್ತಾನೋ ಅದರ ಒಂದು 50% ಇವನು ಮಾಡ್ತಾನೆ. ಅದರಿಂದಾಗಿ ಒಂದು ಸೈನ್ಯ ಅಂತ ಇರಬೇಕಾದಾಗ ಆ ಸೈನ್ಯದಲ್ಲಿ ತೀರ ಕೆಳಮಟ್ಟದ ಸೋಲ್ಜರ್ಸ್ ಏನಿರ್ತಾರೆ ಅವರು ತಮ್ಮ ಮೇಲಧಿಕಾರಿ ಹೇಳಿದ ಹಾಗೆ ಮಾಡೋದು. ಅವರು ಇಂತಹ ಸಣ್ಣ ಪುಟ್ಟ ತುಂಟಾಟಗಳನ್ನು ಮಾಡಿಯೇ ಮಾಡ್ತಾರೆ. ಆ ಸಣ್ಣ ಪುಟ್ಟ ತುಂಟಾಟಗಳನ್ನು ಮಾಡುವಾಗ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳು ಯಾವುದೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ಲೆವೆಲಲ್ಲಿ ಸುಶರ್ಮ ಯೋಚನೆ ಮಾಡ್ತಾನೆ. ನೋಡಿ, ದುರ್ಯೋಧನ ಏನು ದೊಡ್ಡ ಲೆವೆಲಲ್ಲಿ ಯೋಚನೆ ಮಾಡ್ತಾನೆ, ಅವನ ಲೆವೆಲ್ಗೆ ಸುಶರ್ಮ ಇಲ್ಲ. ಅವನು ಏನು ಮಾಡ್ತಾನೆ, ನಾವು ಗೆದ್ದರೆ ಗ್ರಾಮ ಹಂಚಿಕೊಳ್ಳೋಣ, ನಾವು ಗೆದ್ದರೆ ಸಿಕ್ಕ ಅಮೂಲ್ಯ ಪದಾರ್ಥಗಳನ್ನು ಹಂಚಿಕೊಳ್ಳೋಣ ಅಂತ ಮಾತನಾಡ್ತಾನೆ. ಒಂದು ದೇಶದ ವಿರುದ್ಧ ಯುದ್ಧ ಮಾಡುವವನು ಮಾಡಬೇಕಾದ ಯೋಚನೆಯ ಇದು. ಅವ್ರದಿಂಥದ್ದೇ ಕ್ಷುಲ್ಲಕ. ಇದರಿಂದ ನಿಮಗೆ ಗೊತ್ತಾಗಿರಬಹುದು ಏನು ಅಂತ. ನೀವು ಏನಾದರೂ ಒಂದು 4 ಜನ ಹೆಣ್ಣುಮಕ್ಕಳನ್ನು ಗೆದ್ದರೆ ಯುದ್ಧದಲ್ಲಿ ನನಗೆ ಒಂದು ಹೆಣ್ಣು ಮಕ್ಕಳನ್ನು ಕೊಡಿ, ಒಂದು ಹೆಣ್ಣು ಮಗುವನ್ನು ಕೊಡಿ, ಇನ್ನು 3 ಜನರನ್ನ ನೀವಿಟ್ಕೊಳ್ಳಿ ಅಂತ ಹೇಳಿದ ದಂಡನಾಯಕನ ಇದನ್ನು ಯುದ್ಧ ಅಂತ ಕರಿಬೇಕೆ? ಅದು ದಂಗೆ, ಬಂಡಾಯ ಅಥವಾ ದರೋಡೆ ಈ ರೀತಿ ಪದಗಳಿಂದ ಕರಿಬೇಕು. ಒಂದು ಸಮಗ್ರ ಧರ್ಮ ಈ ತರಹದ ಕ್ಷುಲ್ಲಕವಾದ ಪ್ರೇರಣೆಗಳಿಂದ ಕೂಡಿತ್ತು ಅಂತ ನೀವು ಗಮನಿಸಬೇಕು. ಇಂಥದ್ದೇ ಅವನ ಸೈನಿಕರು ಸಾಲ ಮಾಡಬೇಕಾಗ್ತಾ ಇತ್ತು. ಅದರಿಂದಾಗಿ ಆ ದಂಡನಾಯಕ ಹೇಳಿದ ಇತಿಹಾಸದಲ್ಲಿ 1500 ವರ್ಷಗಳ ಹಿಂದೆ ಬಂದ ಉದಯಿಸಿದ ಒಂದು ಮತ, ಅವರಲ್ಲಿ ಹೇಳಿದ ಒಬ್ಬ ಶಾಂತಿಪ್ರಿಯರ ಮತ. ಅವನು ಹೇಳಿದ, ನೋಡಿ, ನಮ್ಮ ಸೈನಿಕರಿಗೆ ಸಾಲ ಕೊಡಿ, ಯುದ್ಧ ಮಾಡ್ತಾರೆ, ಆದರೆ ಅದಕ್ಕೆ ಬಡ್ಡಿ ಇರಬಾರದು ಅಂತ ವರ್ತಕರಿಗೆ ತಾಕೀತು ಮಾಡಿದ. ಅದರಿಂದಾಗಿ ಇವತ್ತಿಗೂ ಕೂಡ ಬಡ್ಡಿ ಅಂತನ್ನೋದು ಆ್ಯಂಟಿ ಇಸ್ಲಾಂ ಅಂತ ಪರಿಗಣಿಸಲ್ಪಡ್ತದೆ. ಹೀಗಾಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಕೂಡ ಪಾಕಿಸ್ತಾನದ್ದಾಗಿರ್ಬೋದು ಅಥವಾ ಯಾವುದೇ ಅರಬ್ ದೇಶಗಳ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಬಡ್ಡಿಯನ್ನು ಇಟ್ಕೊಳ್ಳೋಲ್ಲ. ಕೆಲವೊಂದು ಕಡೆ ಇಟ್ಟಿರಬಹುದೇನೋ, ಆದರೆ ಬಡ್ಡಿ ರಹಿತ. ಬಡ್ಡಿ ಇಲ್ಲದೆ ಹೋದಾಗ ಏನು ಮಾಡೋದು? ಬ್ಯಾಂಕು ಬೆಳೆಯೋದು ಹೇಗೆ? ಏನೋ ಪೆಟ್ರೋಲ್ ಒಂದು ಬಿಡಿ, ಬೇರೆ ಪೆಟ್ರೋಲ್ ಇಲ್ಲದ ದೇಶಗಳು ಬಡ್ಡಿ ಇಲ್ಲದೆ ಎಕನಾಮಿಕಲ್ ಟರ್ನೋವರ್ ಹೇಗೆ? ಅದೊಂದು ಭೀಕರವಾದವು ಪ್ರಶ್ನೆ ಮತ್ತು ಉತ್ತರ. ಯಾಕೆ ಹೇಳಿದೆ ಅಂತಂದರೆ, ಸುಶರ್ಮ ಯೋಚನೆ ಮಾಡುವ ಲೆವೆಲ್, ಆ ಯೋಚನೆ ಮಾಡುವ ಲೆವೆಲ್ನಿಂದ ಹೇಳ್ಬಿಡ್ಬಹುದು ಏನು ಅಂತ. ಕೌರವ ಸಹ ಸಂಹತ್ಯ ತ್ರಿಗರ್ತಾಶ್ಚ ವಿಚಾಂಪತೆ ಗಾಶ್ಚ ತಸ್ಯ ಹರಾಮಾಶು ಸಹ ಸರ್ವೈರ್ಮಹಾರಥೈ. ಅವನಿನ್ನೂ ಮುಂದುವರಿಸ್ತಾನೆ. ಗೋವುಗಳನ್ನು ಹಿಡಿಯೋಣ, ಸಂಧಿಂ ವಾ ತೇನ ಕೃತ್ವಾತು ನಿಬಧ್ನೀಮೋಸ್ಯ ಪೌರುಚಂ. ಅಥವಾ ಅಲ್ಲಿ ಏನಾದರೂ ವಿಚಿತ್ರ ಪ್ರತಿರೋಧ ಎದುರಾದರೆ ಸಂಧಿ ಮಾಡಿಕೊಳ್ಳೋಣ ಅಂತ. ಒಬ್ಬ ಕಳ್ಳ ದಾಳಿ ಮಾಡುವಾಗ, ಒಬ್ಬ ಕಳ್ಳ ಅಥವಾ ಒಬ್ಬ ದರೋಡೆಕೋರ ಯುದ್ಧಕ್ಕೆ ಅಂತ ನಿಲ್ಲಿಸಿದಾಗ ಹೀಗೆಲ್ಲ ಯೋಚನೆ ಮಾಡ್ತಾನೆ. ಒಬ್ಬ ಸೈನಿಕನ ಬ್ರಾಟಪ್ ಏನಿದೆ ಅದು ಯುದ್ಧ ಇಲ್ಲವೇ ಮಡಿ. ಒಬ್ಬ ದರೋಡೆಕೋರನ ಬ್ರಾಟಪ್ ಏನಿರುತ್ತೆ, ಯುದ್ಧ, ಸಂಧಾನ ಇಲ್ಲವೇ ಮಡಿ.
ಅದು ಸಾಯೋದು ಏನಿದೆ ಅದು ಲಾಸ್ಟ್ ಸ್ಟೆಪ್, ಅವನಿಗೆ ಲಾಸ್ಟ್ ರಿಸಲ್ಟ್. ಈ ಒಪ್ಪಂದ ಇಲ್ಲವೇ ಗೆಲುವು, ಇದು ಕಳ್ಳರ ಅಥವಾ ದರೋಡೆಕೋರ ಮನಸ್ಥಿತಿಯ ಸೈನಿಕರ ಸಂಗತಿಗಳು. ಹತ್ವಾ ಚಾಸ್ಯ ಚಮೂಂ ಕೃತ್ಸ್ನಾಂ ವಶಮನ್ವಾನಯಾಮಹೇ ತಂ ವಶೇ ನ್ಯಾಯತಃ ಕೃತ್ವಾ ಸುಖಂ ವತ್ಸ್ಯಾಮಹೇ ವಯಂ. ಅಥವಾ ಅವನ ಸೈನ್ಯವನ್ನು ನಾಶ ಮಾಡೋಣ, ಅವನನ್ನು ವಶದಲ್ಲಿ ಇಟ್ಟುಕೊಂಡು ತಿಂಗಳಿಗೆ ಇಷ್ಟು ಕಪ್ಪವನ್ನು ಕೊಡಬೇಕು ಅಂತ ಹೇಳಿ ಅದರಿಂದ ಇನ್ನೂ ಲಕ್ಸುರಿಯಸ್ ಆಗಿ ಬಾಳೋಣ ಅಂತ ಹೇಳ್ತಾರೆ. ತಚ್ಛ್ರುತ್ವಾ ವಚನಂ ತಸ್ಯ ಕರ್ಣೋ ರಾಜಾನಮಬ್ರವೀತ್. ಆಗ ಕರ್ಣ ಹೇಳಿದ, ಸೂಕ್ತಂ ಸುಚರ್ಮಣ ವಾಕ್ಯಂ ಪ್ರಾಪ್ತ ಕಾಲಮಿದಂ ಹಿನಃ. ಸುಶರ್ಮನ ಮಾತನ್ನು ಕೇಳಿದ್ದೀಯಾ? ಈಗ ಆ ಯುದ್ಧ ಅನ್ನೋದು ಯೋಗ್ಯ. ತಸ್ಮಾತ್ ಕ್ಷಿಪ್ರಂ ವಿನಿರ್ಯಾಮೋ ಯೋಜಯಿತ್ವಾ ವರೂಥಿನೀಂ ಯದೇತತ್ತೇ ವಿರುಚಿತಂ ಮಮ ಚೈತದ್ಧಿರೋಚತೆ. ಆದರೆ ಒಂದು ಮಾತ್ರ ದುರ್ಯೋಧನ, ನಿನಗೆ ಯಾವುದಿಷ್ಟವೋ ನನಗದೇ ಇಷ್ಟ. ಪ್ರವಿಭಜ್ಯ ಚ ಸೈನ್ಯಾನಿ, ನನ್ನನ್ನು ಕೇಳಿದ್ರೆ ಸೈನ್ಯವನ್ನು ವಿಭಾಗ ಮಾಡೋಣ. ಒಂದು ಸೈನ್ಯ ಸುಶರ್ಮನ ನೇತೃತ್ವದಲ್ಲಿ ಹೋಗಿ ಒಂದು ಕಡೆಯಿಂದ ದಾಳಿ ಮಾಡಲಿ, ಇನ್ನೊಂದು ಸ್ವಯಂ ನಾವೇ ಇನ್ನೊಂದು ಕಡೆಯಿಂದ ದಾಳಿ ಮಾಡೋಣ. ಯಾಕೆ ಈ ಮಾತು, ಯಾಕೆ ಈ ಆಪ್ಷನ್ನನ್ನು ದುರ್ಯೋಧನನ ಮುಂದೆ ಇಡ್ತಾನೆ ಅಂದರೆ, ಈ ತರಹ ಯೋಚನೆ ಮಾಡ್ತಾ ಇರುವ ಸುಶರ್ಮನ ಜೊತೆಗೆ ಹೋದರೆ ನಮ್ಮ ಮಾನಕ್ಕೆ ಸಂಚಕಾರ ಅಂತ. ದರೋಡೆಕೋರಂತರ ಯೋಚನೆ ಮಾಡೋ ಸುಶರ್ಮನನ್ನು ಯುದ್ಧದಲ್ಲಿ ಸಾಥಿಯಾಗಿ ಇಟ್ಕೊಂಡು ಹೋಗಿದ್ದೀರಲ್ಲ ಅಂತ ನಾಳೆ ಯಾರಾದರೂ ಅಂದರೆ ಹಾಗೆ ಬೇಡ, ಆ ರಗಳೇ ಬೇಡ ಅಂತ. ಪ್ರಜ್ಞಾವಾನ್ ಕುಲವೃದ್ಧಿಶ್ಚ ಸರ್ವೇಶಾನ್ನ ಪಿತಾಮಹ ಆಚಾರ್ಯಶ್ಚ ಕೃಪಶ್ಚಾಪಿ ಶಕುನಿಶ್ಚಾಪಿ ಸೌಬಲಃ. ಈ ತರಹದ ಒಂದು ಚಿಂತನೆಗೆ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಲ್ಲ ಅಂತ ನಾನು ಅಂದುಕೊಳ್ಳುತ್ತೇನೆ. ಯಾರು? ಕೃಪಾಚಾರ್ಯರು, ಕುಲವೃದ್ಧರಾದ ನಮ್ಮ ಪಿತಾಮಹ ಭೀಷ್ಮ ಮತ್ತು ದ್ರೋಣಾಚಾರ್ಯರು, ಶಕುನಿ, ಇವರೆಲ್ಲರೂ ಕೂಡ ಇದನ್ನು ಒಪ್ತಾರೆ ಅಂತ ಅಂದ್ಕೊಳ್ತೇನೆ. ತತ್ರ ಯಾತ್ರಾ ವಿಧೀಯತಾಂ, ನಾವು ದಂಡಯಾತ್ರೆಗೆ ಹೋಗೋಣ. ಕಿನ್ನುನ ಪಾಂಡವೈಕಾರ್ಯಂ ಹೀನಾರ್ಥಬಲ ಪೌರುಚೈ ಅತ್ಯರ್ಥಂ ಹಿ ಪ್ರಣಷ್ಟಾಸ್ತೆ ಪ್ರಾಪ್ತ ವಾಪಿ ಯಮಕ್ಷಯಂ. ಇಷ್ಟಾಗಿ ಅತ್ಯಂತ ಯಾವ ಪರಿ ಮಾತನಾಡ್ತಾನೆ ಅಂತಂದರೆ, ಒಬ್ಬ ದೊಡ್ಡ ಲೆವೆಲಲ್ಲಿ ಇರುವವ ಮಾತನಾಡಬಾರದು ಆ ತರಹ ಮಾತನಾಡ್ತಾನೆ. ಪಾಂಡವರು ಸತ್ತೋಗಿರಬೇಕು, ಯಾರಿಗೂ ಗೊತ್ತು. ಕಿನ್ನುನ ಪಾಂಡವೈ ಕಾರ್ಯಂ ಹೀನಾರ್ಥ ಬಲ ಪೌರುಚೈಹಿ, ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಅವ್ರ ಜೊತೆಗೇನು ನಮಗೆ, ನಮ್ಮ ಲೆವೆಲ್ ಈಗ ದೊಡ್ಡದಾಗಿದೆ. ಅಥವಾ ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯರ್ಥಂ ಪ್ರಣಷ್ಟಾಹ, ಎಲ್ಲೋ ಕಳೆದು ಹೋಗಿದ್ದಾರೆ, ಅವರ ಗೊಡವೆ ನಮಗೇಕೆ. ಯಮಕ್ಷಯಂ ಪ್ರಾಪ್ತವಾಪಿ, ಅಂದ್ಕೊಂಡಿರ್ತೇನೆ ಸತ್ತೇ ಹೋಗಿರ್ಬೋದು ಅವರು. ವಿರಾಟ ನಗರಕ್ಕೆ ಹೋಗೋಣ, ಮುಂದಿನದ್ದನ್ನು ನೋಡೋಣ. ಆದಾಸ್ಯಾಮೋ ಹಿಗಾಸ್ತಸ್ಯ ವಸೂನಿ ವಿವಿಧಾನಿ ಚ, ಥರಥರದ ಸಂಪತ್ತುಗಳನ್ನು ನಮ್ಮೆಡೆಗೆ ಸೆಳೆಯೋಣ. ತಥೋ ದುರ್ಯೋಧನೋ ರಾಜ ವಚ ಶ್ರುತ್ವಾ ತು ತಸ್ಯ ತತ್ ವೈಕರ್ತನಸ್ಯ ಕರ್ಣಸ್ಯ ಕ್ಷಿಪ್ರಮಾಜ್ಞಾಪಯತ್ತತಃ. ದುರ್ಯೋಧನ ಬಹಳ ದೊಡ್ಡ ಲೆವೆಲಲ್ಲಿ ಯೋಚನೆ ಮಾಡುವವ. ಅವನ ಯೋಚನಾ ಸಾಮರ್ಥ್ಯವನ್ನು ನೀವು ಹಿಂದಿನ ವಾರದಲ್ಲಿ ಕೇಳಿದ್ದೀರ. ಈಗ ಗೂಢಚಾರರು ತಂದ ಬಿಡಿಬಿಡಿಯಾದ ಮಾಹಿತಿಯನ್ನು ಜೋಡಿಸಿ ಅದರ ಔಟ್ಕಮ್ ಒಂದನ್ನು ಪಡೆಯೋದು ಪ್ರಚಂಡ ಮುತ್ಸದ್ದಿಯಾಗಿರಬೇಕು ಅಂಥವನ ಕೆಲಸ. ದುರ್ಯೋಧನ ಯಾವ ಲೆವೆಲಲ್ಲಿ ಇದ್ನೋ ಆ ಲೆವೆಲಲ್ಲಿ ಯಾರೂ ಕೂಡ ಬರಲಿಲ್ಲ. ದುಶ್ಯಾಸನ ಆಗಲಿ ಕರ್ಣ ಆಗಲಿ ಯಾರೂ ಬರಲಿಲ್ಲ. ಅವರೆಲ್ಲ ದುರ್ಯೋಧನನಿಗೆ ಇದ್ದ ಬುದ್ಧಿವಂತಿಕೆಯಲ್ಲಿ ಒಂದು ಸ್ವಲ್ಪವೂ ಅವ್ರಿಗೆ ಯಾರಿಗೂ ಇರಲಿಲ್ಲ. ಆದರೆ ಇಂಥವ್ರನ್ನೆಲ್ಲ ಸರಿದೂಗಿಸ್ಕೊಂಡೇ ಹೋಗಬೇಕಲ್ವಾ. ನಾಯಕ ಆದವ ಇವ್ರನ್ನ ಬಿಟ್ಟು ಹೋಗ್ತಾನೆ ಅವ್ರನ್ನ ಬಿಟ್ಟು ಹೋಗ್ತಾನೆ ಅಂತ ಹೇಳಲಿಕ್ಕೆ ಬರಲ್ಲ. ನಾಯಕನಾದವ ತನ್ನಲ್ಲಿ ಇರುವ ಎಲ್ಲರನ್ನು ಒಂದೋ ಏಕಾಂಗಿಯಾಗಿ ಹೋಗ್ತಾ ಇರಬೇಕು.
ಏಕಾಂಗಿಯಾಗಿ ಮುಂದುವರಿತಾ ಇರಬೇಕು ನಾಯಕ. ಇನ್ನೊಂದು ಎಲ್ಲರ ಜೊತೆಗೂಡಿ ಹೋಗಬೇಕು. ಏಕಾಂಗಿಯಾಗಿ ಹೋದವನನ್ನು ನಾಯಕ ಅಂತನೂ ಅಲ್ಲ, ಮಾನ್ಸ್ಟರ್ ಅಂತಾರೆ, ದೈತ್ಯ. ಇಲ್ಲ, ಹಲವಾರು ಜನರ ಜೊತೆಗೆ ಹೋಗುವವ ಅವನು ಏನು ಮಾಡ್ತಾನೆ, ತನ್ನ ಪಾಳೆಯದಲ್ಲಿ ಇರುವ ಒಳ್ಳೆಯವರು, ಕೆಟ್ಟವರು, ಮೂರ್ಖರು, ಮುಟ್ಟಾಳರು, ದಡ್ಡರು, ಅವಿವೇಕಿಗಳು ಎಲ್ಲರನ್ನೂ ಒಟ್ಟಿಗೆ ಒಂದು ಸೂತ್ರದಲ್ಲಿ ಬಂಧನ ಮಾಡಿಕೊಂಡು ಮುಂದೆ ಹೋಗ್ತಾನೆ. ದುರ್ಯೋಧನನಿಗೆ ಆ ಅವಸ್ಥೆ. ಅದರಿಂದಾಗಿ ಈ ಎಲ್ಲ ಪರಿಸ್ಥಿತಿಗಳನ್ನು ಸೂಕ್ಷ್ಮವಾಗಿ ನೋಡಿ ಸುಶರ್ಮನ್ ಜೊತೆಗೆ ಯುದ್ಧಕ್ಕೆ ಹೋಗದೆ ಇರೋದು ಒಳ್ಳೆಯದು ಅಂತ ಅಂದುಕೊಂಡ. ಕುರುಕ್ಷೇತ್ರದಲ್ಲಿ ಸುಶರ್ಮ ಬೇಕು, ಆದರೆ ಈಗ ಕುರುಕ್ಷೇತ್ರದಷ್ಟೊತ್ತಿಗೆ ಅವನಿಗೆ ಬೇರೆನೇ ತರಹದ ಛವಿ ಬಂದಿತ್ತು, ಬೇರೆನೇ ತರಹದ ಒಂದು ಪ್ರಭೆ ಬಂದಿತ್ತು. ಈಗ ಸುಶರ್ಮನ್ ಜೊತೆಗೆ ಯುದ್ಧ ಮಾಡೋದು ಬೇಡ, ಅವನನ್ನು ನಮ್ಮ ಜನ ಅಂತ ಹೇಳಿ ಆಚೆಯಿಂದ ಕಳಿಸೋಣ, ನಾವು ಬೇರೆ ತರಹ ಹೋಗೋಣ ಅಂತ ಯೋಚನೆ ಮಾಡಿದ. ಸಹ ವೃದ್ಧ ಇತ್ತು ಸಮ್ಮಂತ್ರ್ಯ ಕ್ಷಿಪ್ರಂ ಯೋಜಯವಾಹಿನಿ ಯಥೋದ್ದೇಜಂತು ಗಚ್ಛಾಮಃ ಸಹಿತ ಸರ್ವಕೌರವೈಹಿ. ನೋಡು, ಸುಶರ್ಮ ಯುದ್ಧದಲ್ಲಿ ಪರಿಣತರ ಜೊತೆಗೆ ಚರ್ಚೆ ಮಾಡು, ಯಾಕೆಂದರೆ ಅದು ಸುಶರ್ಮನ ಫೀಲ್ಡ್ ಇರಬಹುದು, ಆದರೆ ಎಕ್ಸ್ಪರ್ಟ್ಗಳ ಜೊತೆ ಚರ್ಚೆ ಮಾಡಿದಾಗ ಬೇರೆ ಆಗತ್ತೆ ಅಂತ. ಹಾಗೆ ಹೇಳುವಾಗ ಸುಶರ್ಮನ ಅಪ್ರಬುದ್ಧತೆಯನ್ನು ಕಣ್ಣಂಚಿನಲ್ಲಿ ನೋಡಿ ಹೇಳಿದ ಹಾಗೆ ಇತ್ತು. ಇನ್ನು ಎರಡನೆಯದ್ದು ಅವನು ಸ್ಪಷ್ಟವಾಗಿ ಹೇಳ್ತಾನೆ, ನಾವೆಲ್ಲ ಹೋಗ್ತೇವೆ, ಆದರೆ ಸುಶರ್ಮಾತು ಯಥೋದ್ದಿಷ್ಟಂ ದೇಶಂ ಯಾತು ಮಹಾರಥಃ. ಸುಶರ್ಮ ಬೇರೆಯೇ ಹೋಗಲಿ, ತ್ರಿಗರ್ತರೆಲ್ಲರೂ ಕೂಡ ಅಲ್ಲಿಗೆ ಹೋಗಲಿ, ಅವರು ಹಳೆಯ ದ್ವೇಷ ಇದೆ, ಆ ಹಳೆಯ ದ್ವೇಷವನ್ನು ಅವರು ತೀರಿಸಿಕೊಳ್ಳಲಿ. ಒಬ್ಬರು ಶತ್ರುಗಳು ನಮಗೆ ಮಿತ್ರರಾಗಲಿಕ್ಕೆ ಹಲವಾರು ಕಾರಣ ಇರುತ್ತೆ. ಅಮಿತ್ರಾಣಾಂ ಅಮಿತ್ರನ್ನಃ ಅಂತ ಹೇಳಿ ರಾಮಚಂದ್ರ ರಾಮಾಯಣದಲ್ಲಿ ಅದನ್ನೇ ಹೇಳೋದು. ಒಬ್ಬ ಶತ್ರುವಿನ ಶತ್ರು ನಮಗೆ ಮಿತ್ರ ಆಗಬೇಕು ಅಂದರೆ ಅವನಿಗೆ ನಮ್ಮಿಂದ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಮ್ಮ ಬೆಂಬಲದೊಂದಿಗೆ ಕೀಚಕನಿಲ್ಲದ ಸಂದರ್ಭವನ್ನು ಸುಶರ್ಮ ಪಡ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ಅದರ ಅವನದ್ದೇ ಆದ ಪ್ರಯೋಜನಗಳಿದೆ, ಅದವನು ಪಡ್ಕೊಳ್ಳಿ, ಅದಕ್ಕೆ ನನ್ನ ಪರ್ಮಿಷನ್ ಇದೆ. ಜಗನ್ಯತೋ ವಯಂ ತಸ್ಯ ಯಾಸ್ಯಾಮೋ ದಿವಸಾಂತರಂ. ನಾವು ಒಂದು ದಿವಸ ಬಿಟ್ಟು ದಾಳಿ ಮಾಡೋಣ. ಅವನು ಮೊದಲು ಹೋಗಲಿ, ಒಂದು ದಿವಸ ಬಿಟ್ಟು ದಾಳಿ ಮಾಡೋಣ. ಮೊದಲು ಸುಶರ್ಮ ಮಾತನಾಡಿದ್ದರಿಂದ ಈಗ ಸುಶರ್ಮ ಪ್ರಯೋಗ ಪಶು, ದೊಡ್ಡ ಹುಲಿ ಮೊದಲಾದವುಗಳನ್ನು ಬೇಟೆ ಆಡಬೇಕಾದ್ರೆ ಬೇರೆ ಏನನ್ನೋ, ಜಿಂಕೆಯನ್ನೋ, ಕುರಿಯನ್ನೋ, ಮೇಕೆಯನ್ನೋ ಅಲ್ಲಿಗೆ ಕಟ್ಟಿ ಗನ್ನಿಟ್ಟು ಬೇಟೆಗಾರ ಕೊಡ್ತಾನೆ. ಅದರ ವೇದನೆ ಏನಿದೆ, ಆ ತರಹ ಒಬ್ಬ ಮನುಷ್ಯನನ್ನು ಮಾಡಿದ್ರೆ ಏನು ವೇದನೆ ಆಗಬೇಡ. ನಾನು ದೊಡ್ಡ ಮೀನನ್ನು ಒಳಗಾಕಲಿಕ್ಕೆ ಇರುವ ಗಾಳದ ಹುಳು ಅಂತ ಒಬ್ಬ ಮನುಷ್ಯನಿಗೆ ಅರಿವಾದರೆ ವೇದನೆ ಏನಾಗಬೇಡ. ಆದರೆ ಆ ವೇದನೆ ಅವನಿಗೆ ಮರ್ತಿತ್ತು, ನಂಬರ್ 1. ನಂಬರ್ 2, ಗೊತ್ತಾದರೂ ಏನು ಮಾಡಲಿಕ್ಕಿಲ್ಲ, ಯಾಕೆಂದರೆ ಅವನೇ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಸುಶರ್ಮ. ನಾನು ಹೋಗ್ತೀನಿ ನೀನು ಮೊದಲು ಹೋಗು, ಆಮೇಲೆ ನಾವು ಬರ್ತೀವಿ ಇಂದ ಅವನು. ಅಪರಂ ದಿವಸಂ ಗಾಸ್ತು ತತ್ರ ಗೃಹಂತ ಕೌರವಾಹ. ನಾವು ಹಸ್ತಿನಪುರದ ಕಡೆಯಿಂದ ವಿರಾಟನ ಕಡೆಗೆ ದಾಳಿ ಮಾಡೋಣ. ಅವನು ಅಲ್ಲೆಲ್ಲೋ ಹೋಗಬೇಕು, ಅದಕ್ಕೆ ಸುಮಾರು 1 ವಾರ ಹಿಡಿದಿರುತ್ತೆ ಬಿಡಿ. ಗವಾರ್ಥೆ ಪಾಂಡವಾಸ್ತಸ್ಯ ಯೋತ್ಸ್ಯಂತಿ ಕುರುಭಿಸ್ಸಹ ತಥಾ ಗತ್ವಾ ಯಥೋದ್ದೇಶಂ ವಿರಾಟ ನಗರಾಂತಿಕಂ. ಇನ್ನೊಂದು ಐಡಿಯಾನೂ ಇದೆ, ಸುಶರ್ಮನನ್ನು ಕಳಿಸಿದ್ರೆ ಸುಶರ್ಮ ಅಂತಹ ಬಲಿಷ್ಠ ಅಲ್ಲ ಅಂತ ಪಾಂಡವರು ಆಚೆ ಬರೋಲ್ಲ. ನಾನು ಬಂದರೆ ನನ್ನ ಬಲದ ಮುಂದೆ ವಿರಾಟನ ಆಟ ಸಾಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಬರ್ತಾರೆ. ಅಂದರೆ ಸೈನ್ಯ ಅನ್ನೋದು ವಿಭಾಗ ಆಗಿರುತ್ತೆ.
ಸೈನ್ಯ ವಿಭಾಗ ಆದಾಗ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಅವ್ರು ನೋಡ್ತಾರೆ. ಮೊದಲು ಅವ್ರಿಗೆ ಕಲ್ಪನೆ ಇರಲ್ಲ, ಆಚೆಯಿಂದಲೂ ದಾಳಿ ಮಾಡ್ತಾರೆ, ಈಚೆಯಿಂದಲೂ ದಾಳಿ ಮಾಡ್ತಾರೆ ಅಂತ. ಎರಡು ಕಡೆಯಿಂದ ದಾಳಿ ಮಾಡುವಾಗ ಮೊದಲು ವಿರಾಟನಿಗೆ ಒಂದು ಕಡೆಯಿಂದ ದಾಳಿ ಬರುತ್ತೆ. ಸೊ ವಿರಾಟ ಏನು ಮಾಡ್ತಾನೆ, ತನ್ನ ಎಲ್ಲ ಸೈನ್ಯವನ್ನು ಆಚೆ ಕಡೆಗೆ ಕೇಂದ್ರೀಕರಿಸ್ತಾನೆ. ಅವಾಗೇನಾಗತ್ತೆ, ಇನ್ನೊಂದು ಕಡೆಯಿಂದ ದಾಳಿ ಮಾಡಿದಾಗ ಆ ಸೈನ್ಯದವರು ಆ ತುದಿಯಿಂದ ಇಲ್ಲಿಗೆ ಬರಬೇಕು. ಈಗ ಒಂದು ಸಿಚುಯೇಷನ್ ಹೇಳ್ತೇನೆ. ಶ್ರೀಲಂಕಾ ಕಡೆಯಿಂದ ದಾಳಿ ಮಾಡೋದು ಒಂದು, ಪಾಕಿಸ್ತಾನದ ಕಡೆಯಿಂದ ದಾಳಿ ಮಾಡೋದು ಇನ್ನೊಂದು. ನಾವು ಪಾಕಿಸ್ತಾನದ ಕಡೆಯಿಂದ ದಾಳಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಎಲ್ಲ ಬಲವನ್ನು ಅಲ್ಲಿಗೆ ಕೇಂದ್ರೀಕರಿಸಿದರೆ ಅವರು ಇಲ್ಲಿಂದ ಇನ್ನೊಬ್ಬರು ದಾಳಿ ಮಾಡ್ತಾರೆ. ಆಗೇನು ಮಾಡೋದು? ಈ ಸ್ಟ್ರಾಟಜಿಯನ್ನು ಅವಾಗ ಪ್ರಯೋಗ ಮಾಡಿದ್ದು ದುರ್ಯೋಧನ. ಅವನು ಹೇಳಿದ, ಸುಶರ್ಮ ಒಂದು ಕಡೆಯಿಂದ ಬರಲಿ, ಇನ್ನೊಂದು ಕಡೆಯಿಂದ ನಾವು ದಾಳಿ ಮಾಡ್ತೇವೆ. ಎರಡೂ ಕಡೆಯಿಂದ ದಾಳಿ ಮಾಡುವಾಗ ಸುಶರ್ಮ ಮೊದಲು ದಾಳಿ ಮಾಡಿದಾಗ ತನ್ನಲ್ಲಿದ್ದ ಬೇರೆಯವರನ್ನು ಕಳಿಸ್ತಾನೆ ಅಥವಾ ತಾನು ಹೋಗ್ತಾನೆ. ತನ್ನ ಯಾವತ್ತೂ ಬಲವನ್ನು, ಪೂರ್ತಿ ಬಲವನ್ನು ಅಲ್ಲಿ ಬಳಸೋಲ್ಲ. ನಾನು ದಾಳಿ ಮಾಡಿದಾಗ ಅದರಲ್ಲಿರುವ ಬಲಸಾರ ಅವರೆಲ್ಲ ನನ್ನ ಕಡೆಗೆ ಬರ್ತಾರೆ. ಆವಾಗ ನನಗೆ ಎರಡು ಲಾಭ. ಅವರಿಲ್ಲದೆ ಹೋದರೆ ವಿರಾಟ ನಮ್ಮ ವಶನಾಗ್ತಾನೆ, ಅವರಿದ್ದರೆ ಅಜ್ಞಾತವಾಸಕ್ಕೆ ಮತ್ತೆ ಹೋಗ್ತಾರೆ. ಇವರು ಅಜ್ಞಾತವಾಸಕ್ಕೆ ಹೋದ ಮೇಲೆ ಇವರು ನಮ್ಮ ಕೈನಲ್ಲೇ ಇರ್ತಾರೆ. ಹೀಗೆ ಒಂದು ಕಲ್ಲು ಎರಡು ಹಣ್ಣು. ಇದು ಅವನ ಸ್ಟ್ರಾಟಜಿ. ಯಾರದ್ದು? ದುರ್ಯೋಧನನದ್ದು. ಕ್ಷಿಪ್ರಂ ಗೋಷ್ಠಂ ಸಮಾಸಾಧ್ಯ ಗೃಹಂತು ವಿಪುಲಂ ಧನಂ ಗವಾಂಚ ಸಹಸ್ರಾಣಿ ಶ್ರೀಮಂತಿ ಗುಣವಂತಿ ಚ ವಯಮಸ್ಯ ನಿಗೃಹೀಮೋ ದ್ವಿಧಾ ಕೃತ್ವಾ ವರೂಥಿನೀಂ. ಹೀಗೆ ಪಾಂಡವರ ಅಸ್ತಿತ್ವದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ದು ದುರ್ಯೋಧನ. ಪಾಂಡವರು ಇದ್ದರೆ ಎಲ್ಲವೂ ಸಮೃದ್ಧವಾಗಿ ಇರುತ್ತೆ, ಅದು ಪಾಂಡವರಿದ್ದಾರೆ ಅನ್ನೋದಕ್ಕೆ ಪ್ರೂಫು ಅಂತ ಹೇಳಿದರು ಭೀಷ್ಮಾಚಾರ್ಯರು. ಅದನ್ನು ಇವನು ತನ್ನ ಪ್ರಯೋಜನಕ್ಕೆ ಬಳಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದ. ನವಮ್ಯಾಂತೆ ನಿಗೃಹಂತ ಗೋಕುಲಾನಿ ಚತುರ್ವಚಃ. ಅವನೇನು ಮಾಡಿದ, ಕೃಷ್ಣ ಪಕ್ಷದ ಅಷ್ಟಮಿ ಸುಶರ್ಮ ಅವರನ್ನು ಆಕ್ರಮಿಸಿದ. ಆದತ್ತಗ ಸುಶರ್ಮಾ ವೈ ಕೃಷ್ಣ ಪಕ್ಷಸ್ಯ ಚಾಷ್ಟಮೀಂ. ಕೃಷ್ಣ ಪಕ್ಷದ ಅಷ್ಟಮಿ ಅವನು ಆಕ್ರಮಿಸಿದ್ದು. ನವಮಿ ಇವರು ಆಕ್ರಮಿಸಿದ್ದು ಕೌರವರು. ನವಮಿ ಕೌರವರು ವಿರಾಟನನ್ನು ಆಕ್ರಮಿಸಿದರು. ಒಂದು ತದ್ವಿರುದ್ಧ ತುದಿಯಿಂದ ಆಕ್ರಮಿಸಿದರು. ಒಬ್ಬರು ಅಷ್ಟಮಿ, ಇನ್ನೊಬ್ಬರು ನವಮಿ. ಇಲ್ಲಿಗೆ ಸುಮಾರು 26ನೇ ಅಧ್ಯಾಯ ಮುಗಿದಿದೆ. ತತಸ್ತೆ ಚಾಂ ತದಾ ರಾಜನ್ ತತ್ರೈವ ಅಮಿತ ತೇಜತಾಂ ಛದ್ಮಲಿಂಗ ಪ್ರವಿಷ್ಟಾನಾಂ ಪಾಂಡವಾನಾಂ ಮಹಾತ್ಮನಾಂ ವ್ಯತೀತ ಸಮಯ ಸಮ್ಯಕ್ ವಿರಾಟ ನಗರೇ ತತಾಂ. ಇಷ್ಟು ಹೊತ್ತಿಗೆ ಇವರೆಲ್ಲ ರೆಡಿ ಮಾಡಿಕೊಂಡು ಬರುವಾಗ ಸಮಯ ಮುಗಿದಿತ್ತು. ಈ ಸಮಯ ಚಾಂದ್ರಮಾನದ ಪ್ರಕಾರ ಸಮಯ ಮುಗಿದಿತ್ತು. ಸೌರಮಾನದ ಪ್ರಕಾರ ಇನ್ನೂ ಸಮಯ ಮುಗಿದಿರಲಿಲ್ಲ. ಅಂದರೆ ಒಪ್ಪಂದ ಮಾಡ್ಕೊಳ್ಬೇಕಾದ್ರೆ ಚಾಂದ್ರಮಾನದ ಪ್ರಕಾರವೋ ಸೌರಮಾನದ ಪ್ರಕಾರವೋ ಯೋಚನೆ ಮಾಡಿರಲಿಲ್ಲ. ಅದು ಯಾರಾದರೂ ಒಬ್ಬರು ಲಾಯರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸರಿಯಾಗಿ ಬರ್ಕೊಟ್ಟಿರಲಿಲ್ಲ. ಒಟ್ಟು 1 ವರ್ಷ ಅಂತ, ಯಾವ 1 ವರ್ಷ ಅಂತ ಲೆಕ್ಕ ಇಲ್ಲ. ಒಂದೊಮ್ಮೆ ನನಗೆ ಸೌರಮಾಸದ 1 ವರ್ಷ ಆಗಬೇಕು ಅಂತಲೇ ಇದ್ದಿದ್ರೆ ದುರ್ಯೋಧನ ಅವರು ಅಜ್ಞಾತವಾಸಕ್ಕೆ ಹೋದಾಗಲೇ ಖ್ಯಾತೆ ತೆಗಿತಾ ಇದ್ದ. ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದಾಗಲೇ ಎಲ್ಲ ಕಡೆ ಕಳುಹಿಸಿ ಊರೂರುಗಳಲ್ಲಿ ಪಾಂಡವರು ತಪ್ಪು ಸಮಯದಲ್ಲಿ ಹೋಗಿದ್ದಾರೆ ಅಂತ ಖ್ಯಾತೆ ತೆಗಿಬಹುದಿತ್ತು. ಆದರೆ ಅವನು ತೆಗೆದಿರಲಿಲ್ಲ. ಆವಾಗ ಕಡೇ ಟೈಮಿನಲ್ಲಿ ಇಲ್ಲ, ಅವರು ಪಾಂಡವರು ವಾಕ್ಯಭ್ರಷ್ಟರಾದರು ಅಂತ. ಅಂದರೆ ಚಾಂದ್ರಮಾನದ ಪ್ರಕಾರ ಅಂತ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಇದ್ದದ್ದು. ದುರ್ಯೋಧನನ ಅಂಡರ್ಸ್ಟ್ಯಾಂಡಿಂಗು
ಚಾಂದ್ರಮಾನದ ಪ್ರಕಾರವೇ ಆಗಿತ್ತು. ಆಮೇಲೆ ಕೊಡಲ್ಲ ಅನ್ನುವ ಹಠಕ್ಕೆ ಅವನು ಸೌರಮಾನದ ವಿಚಾರವನ್ನು ತೆಗೆದ. ಆದ್ದರಿಂದ ಇವಾಗ ನಾನು ಹೇಳ್ತೇನೆ 15ನೇ ತಾರೀಕು ಬನ್ನಿ ಅಂತ ಹೇಳ್ತೇನೆ. ನಾನು ಇವತ್ತು ನಿಂತುಕೊಂಡು, ಇವತ್ತು 13, 15 ಬನ್ನಿ ಅಂತಂದರೆ ಇವತ್ತಿನ 15 ಇಲ್ಲ, ಇವತ್ತು ಏಕಾದಶಿ ಆಚರಣೆ ಅಂತ ಇಟ್ಟುಕೊಂಡು 15ನೇ ದಿವಸ ಅಂತ ಅಂದಾಗ ನೀವು ಅಮಾವಾಸ್ಯೆ ಬರ್ತೇನೆ ಅಂತ ಹೇಳಿ ವಾದ ಮಾಡಲಿಕ್ಕೆ ಬರೋಲ್ಲ. ಯಾಕೆ ನಾನು 15ನೇ ತಾರೀಕು ಅಂತ ಹೇಳಿದ್ದೇನೆ. 17 ಬನ್ನಿ ಅಂದರೆ ಹೀಗೆ, ಅಥವಾ 15 ಬನ್ನಿ ಅಂದರೆ ಇನ್ನು 2 ದಿವಸ ಬಿಟ್ಟು ಬನ್ನಿ ಅಂತಲೇ ಅರ್ಥ. ನಾನು ಹೇಳ್ತಾ ಇರೋ ತಾರೀಕು 13ನೇ ತಾರೀಕು ಅಂತ, ನೀವು 15ನೇ ತಾರೀಕು ಬನ್ನಿ ಅಂತ ಹೇಳಿದ್ರೆ 15ನೇ ದಿವಸ ಅಂತ ತೆಗೆದುಕೊಂಡು ಬರೋದು ಸಂಗತ ಅಲ್ಲ. ಅವನು ಮಾಡಿದ್ದು ಅದನ್ನು, ಆ ಪ್ಲ್ಯಾನನ್ನು. ಚಾಂದ್ರಮಾನದ ಪ್ರಕಾರ ಇವರದ್ದು ಮುಗಿದಿತ್ತು ಅಷ್ಟೊತ್ತಿಗೆ. ಅಂದರೆ ನೋಡಿ, ಇಲ್ಲಿ ಗಮನಿಸಬೇಕಾದ ಸಂಗತಿ ಏನು ಅಂದರೆ, ತ್ರಿಗರ್ತ ಹಸ್ತಿನಪುರದ ಕಡೆಯಿಂದ ದಾಳಿ ಮಾಡಲಿಕ್ಕೆ ಬರಲ್ಲ. ಹಸ್ತಿನಪುರದಿಂದ ಕೇವಲ 1 ದಿವಸದ ಅಂತರ ಮತ್ಸ್ಯ ದೇಶಕ್ಕೆ. ಅವನು ದುಶ್ಯಾಸನ ಒಳ್ಳೆ ತಲೆ ಉಪಯೋಗಿಸಿ ಅದನ್ನು ಹೇಳಿದ್ದ. 1 ದಿವಸ ಅಂತರ ಇರುವ ರಾಜ್ಯದಲ್ಲಿ ವಾಸ ಮಾಡಬೇಕು. ಯಾಕೆಂದರೆ ಎಲ್ಲೋ ವಾಸ ಮಾಡಿಬಿಟ್ರೆ ಗತಿ ಏನು? ಯಾವುದೋ ಬೇರೆಯೇ ಲೋಕದಲ್ಲಿ ಪಾಂಡವರು ವಾಸ ಮಾಡಿ ಬಂದರೆ ಆಗಲ್ಲ. ನೀವು ಅಜ್ಞಾತವಾಸ ಮಾಡಬೇಕಾದ್ರೆ ವಾಸಂ ಪ್ರಸಿದ್ಧ ನೃಪತೇಹೆ, ಪ್ರಸಿದ್ಧನಾದ ರಾಜನ ಕೆಳಗಡೆನೇ ಇರಬೇಕು. ಆಮೇಲೆ ಪುರೇ ನೈವಾತಿ ದೂರತಃ, ಎಲ್ಲೋ ಹೋಗೋದಲ್ಲ. ದ್ವಾರಕೆಯಲ್ಲಂತೂ ಹೋಗ್ಲಿಕ್ಕಾಗಲ್ಲ, ಯಾಕೆಂದರೆ ದ್ವಾರಕೆ ತುಂಬ ದುರ್ಯೋಧನನ ಜನ ಇರ್ತಾರೆ ಚಾರಣ ವೇಷದಲ್ಲಿ. ಅದರಿಂದಾಗಿ ಗೂಢಚಾರರು ಬೇರೆ ಬೇರೆ ತರಹದ ತೀರ್ಥಯಾತ್ರೆಯ ನೆಪದಲ್ಲಿರುವ ಗೂಢಚಾರರು, ಓದುಗರ ನೆಪದಲ್ಲಿರುವ ಗೂಢಚಾರರು, ವ್ಯಾಪಾರಿಗಳ ನೆಪದಲ್ಲಿರುವ ಗೂಢಚಾರರು, ಮತ್ತು ಸ್ಥಳೀಯ ವ್ಯಕ್ತಿಗಳೇ ಈ ದುಡ್ಡಿನಿಂದ ಇವರಿಗೆ ಕೆಲಸ ಮಾಡುವವರು, ಡಬಲ್ ಪೇಮೆಂಟ್ ಇರೋ ಗೂಢಚಾರರು, ಸಿಂಗಲ್ ಪೇಮೆಂಟ್ ಇರೋ ಗೂಢಚಾರರು, ಎಲ್ಲ ಕಡೆ ದುರ್ಯೋಧನನ ಗೂಢಚಾರರ ಜಾಲ ಹಬ್ಬಿದೆ. ಆದ್ದರಿಂದಾಗಿ ಅದು ಬೇರೆ. ಅದಕ್ಕೆ ಇವನೇನು ಯೋಚನೆ ಮಾಡಿದ್ದಾನೆ, ಹತ್ತಿರದಲ್ಲಿರಬೇಕು ಅಂತ. ಅವರು ಹತ್ತಿರದಲ್ಲಿರಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದ್ರು. ಒಂದೇ ದಿವಸದ ದಾರಿ. ವಿರಾಟ ಹಾಗಲ್ಲ. ಹಸ್ತಿನಪುರದ ಕಡೆಯಿಂದ ಅವನು ದಾಳಿ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ನೋಡಿ. ಸೀದಾ ಹೋಗಿ ತದ್ವಿರುದ್ಧ ದಿಕ್ಕಿನಿಂದ ಅಟ್ಯಾಕ್ ಮಾಡಬೇಕು. ಕುದುರೆ, ಆನೆ ಇತ್ಯಾದಿಗಳನ್ನು ಒಳಗೊಂಡ ಸೈನ್ಯವನ್ನು ನಡೆಸ್ಕೊಂಡು ಹೋಗೋದು ಅಂದರೆ ಇಟ್ ಈಸ್ ನಾಟ್ ಎ ಜೋಕ್. ಒಂದು ಸೈನ್ಯ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತಂದರೆ ತಡ ಆಗತ್ತೆ. ಇನ್ನೊಂದು ರೀತಿಯಿಂದ ಹೇಳೋದಾದರೆ ಜನ ಜಾಸ್ತಿ ಆದಷ್ಟು ಪ್ರಯಾಣ ತಡ ಆಗತ್ತೆ. ನೋಡಿ, ಉತ್ಸವದಲ್ಲಿ ಯಾಕೆ ತಡ ಆಗತ್ತೆ? ನಾನು ಒಬ್ಬನೇ ನಡ್ಕೊಂಡು ಹೋದೆ, ಸೀದಾ ಪದ್ಮನಾಭನಗರಕ್ಕೆ 15 ನಿಮಿಷದಲ್ಲಿ ನಡ್ಕೊಂಡು ಹೊಟ್ಟೋದೆ. ಅದೇ ಒಂದು 10 ಜನ ಇದ್ದರು ಅಂತಂದರೆ, ಒಂದು ಮೆರವಣಿಗೆ ಆಯಿತು, ಒಂದು ಚಳುವಳಿ ಆಯಿತು, ಒಂದು ಪ್ರತಿಭಟನೆ ಆಯಿತು ಅಂತಂದರೆ ಎಷ್ಟು ದೂರ ಆಗತ್ತೆ? ದೂರ ಅಷ್ಟೇ ಇರುತ್ತೆ. ನಡೆಯುವ ವೇಗ ಜಾಸ್ತಿ ಆಗುತ್ತೆ, ನಡೆಯುವ ವೇಗ ಕಡಿಮೆ ಆಗುತ್ತೆ. ಅದರಿಂದಾಗಿ ತಲುಪುವ ಸಮಯ ಜಾಸ್ತಿ ಆಗುತ್ತೆ. ಅದರಿಂದಾಗಿ ತ್ರಿಗರ್ತನ ಸೈನ್ಯ ಆ ವಿರಾಟನಗರದ ಆಚೆಗೆ ಹೋಗಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ನೀವು ಊಹಿಸಿಕೊಳ್ಳಿ. ಬಹಳ ಟೈಮೇ ಬೇಕಾಯಿತು. ಸುಶರ್ಮಣ ಗೃಹೀತಂತು ಗೋಧನಂ ತರತಾ ಬಹು ತತಸ್ತ್ರಯೋದಶಸ್ಯಾಂತೆ. ಆ 13ನೇ ವರ್ಷದ ಕಡೆಗೆ ಇನ್ನೊಂದು 2-3 ದಿವಸ ಇದೆ ಅಂತ ಅನ್ಬೇಕಾದ್ರೆ, 2 ದಿವಸ ಇದೆ ಅಂತ ಅನ್ಬೇಕಾದ್ರೆ ವಿರಾಟ ತಲುಪಿದ, ಇದು ಸುಶರ್ಮ ತಲುಪಿದ. ಇನ್ನು 1 ದಿವಸ ಇದೆ ಅಂತ ಅನ್ಬೇಕಾದ್ರೆ ಯುದ್ಧಕ್ಕೆ ಘೋಷಣೆ ಮಾಡಿದ. ಶಂಖದುಂದುಬಿ ಘೋಷಗಳು ಬೆಳಗಿದವು. ರೇಣುಶ್ಚ ದಿವಮಸ್ಪೃಶತ್. ಸುಶರ್ಮನ ಕುದುರೆಗಳು ಓಡೋಡಿ ಬರುವಾಗ ನೆಲದಿಂದ ಎದ್ದ ಧೂಳು ಆಗಸವನ್ನು ಮುತ್ತಿಕ್ಕಿತು. ಯಾರಿಗೇನಾಯಿತು ಅಂತ ಗೊತ್ತಾಗಲಿಲ್ಲ. ಗೋಪಾಲಕರಿಗೆ 2 ಬಾರಿಸಿ ಕಳಿಸಿದ್ರು. ಗೋವುಗಳನ್ನೆಲ್ಲ ಹಿಡಿದುಕೊಂಡ್ರು. ಅಥತ್ರಿಗರ್ತಾ ಬಹವಃ ಪರಿಗೃಶ್ಯ ಧನಂ ಬಹು ಪರಿಕ್ಷಿಪ್ಯ ಹಯೈ ಶೀಘ್ರೈ ರಥೌರಾತೈ ಭಾರತ. ತ್ರಿಗರ್ತರು ಬಹಳ ಜನ ಬಂದಿದ್ದರು. ಯಾಕೆಂದರೆ ಅವನಿಗೆ ಎಲ್ಲ ರೀತಿಯಿಂದ
ಎಲ್ಲ ರೀತಿಯಿಂದ ದುಡ್ಡು ಮತ್ತು ಶಿಕ್ಷಣ ಎಲ್ಲವನ್ನು ದುರ್ಯೋಧನ ಕೊಟ್ಟಿದ್ದ. ಯಾಕೆಂದರೆ ಅದಕ್ಕಿಂತ ಮೊದಲು ತ್ರಿಗರ್ತನ ಕಡೆಯವರು ಆಟವಿಕರು, ಬಂಡೆಗಳ ಮೇಲೆ ನಿಂತು ಕಲ್ಲುಗಳನ್ನು ಬೀರ್ತಾ ವಿಷಯುಕ್ತವಾದ ಬಾಣಗಳನ್ನು ಬೀರ್ತಾ ಯುದ್ಧ ಮಾಡ್ತಾ ಇದ್ದವರು. ಅವರಿಗೆ ಫೀಲ್ಡ್ ವಾರ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಅವರಿಗೆ ಅದನ್ನು ಕೊಟ್ಟವ ಅವನು. ಅದು ಮುಂದೆ ದ್ರೋಣ ಪರ್ವದಲ್ಲಿ ಗೊತ್ತಾಗತ್ತೆ. ಅವರನ್ನು ಟ್ರೈನ್ ಮಾಡಿದವ ದುರ್ಯೋಧನ. ಅಂದರೆ ಅವ್ರಿಗೊಂದು ಕ್ರಮಬದ್ಧವಾದ ಸೈನಿಕ ಶಿಕ್ಷಣ ಬೇಕು. ಆ ಸೈನಿಕ ಶಿಕ್ಷಣ ಅದು ಹೇಗಾಯಿತು ಅಂತನ್ನೋದರ ಪರೀಕ್ಷೆಯೂ ಆಗತ್ತೆ ಇದಕ್ಕೆ. ಸೊ ಅವರೆಲ್ಲ ಬಂದರು. ತ್ರಿಗರ್ತ ಆಚೆ ಬಂದಿದ್ದ. ಗೋಪಾಲಾನ್ ಪ್ರತ್ಯಯುಧ್ಯಂತ ರಣೇ ಕೃತ್ವ ಜಯೇ ಧೃತಿಂ. ಅಲ್ಲಿ ಗೋಪಾಲಕರು ಎಷ್ಟೋ ಜನ ಯುದ್ಧ ಮಾಡಿದರು. ಅಲ್ಲಿ ನಕುಲ ಇರಲಿಲ್ಲ. ಗೋಪಾಲಕರು ಯುದ್ಧ ಮಾಡುದು. ತೇ ಹನ್ಯಮಾನ ರಥಿಭಿಹಿ. ಇವರ ಆಯುಧಗಳೆಲ್ಲ ಅಡ್ವಾನ್ಸ್ಡ್, ಒಳ್ಳೊಳ್ಳೆ ಆಯುಧಗಳು, ಮತ್ತು ಇವರ ಟ್ರೈನಿಂಗ್ ಚೆನ್ನಾಗಿತ್ತು. ಅವ್ರದ್ದು ಆ ತರಹ ಇರಲಿಲ್ಲ. ಅವ್ರದ್ದು ಕತ್ತೆ ಕಿರುಬಗಳು ಬಂದರೆ ಅಥವಾ ಹುಲಿ ಬಂದರೆ ದಾಳಿ ಮಾಡಬಹುದಾದಷ್ಟು ಗೋಪಾಲಕರ ಆಯುಧಗಳು ಎಷ್ಟೋ ಅಷ್ಟೇ ಇರುತ್ತೆ. ಯುದ್ಧ ಮಾಡಲಿಕ್ಕೆ ಬೇಕಾದ ಆಯುಧಗಳೆಲ್ಲ ಇರೋಲ್ಲ. ಹೀಗಾಗಿ ಅವರು ಸೋತರು, ಓಡಿದರು. ಗೋಪಾಲ ಕರ್ಷಣೈಶ್ಚಿತ್ರೈ ಜಗ್ಧುರಶ್ವಾನ್ ಸಮಂತತಃ. ಸಾಧ್ಯವಾದಷ್ಟು ಯುದ್ಧ ಮಾಡಿದ್ರು, ಆದರೆ ಇವರ ಆಟ ನಡೀಲಿಲ್ಲ. ಓಡಿ ಬಂದಾಗ ಪಾಂಡವರ ಜೊತೆಗೂಡಿ ವಿರಾಟ ಸಭೆಯಲ್ಲಿ ಇದ್ದ. ಅಸ್ಮಾನ್ ಯುಧಿ ವಿನಿರ್ಜಿತ್ಯ ಪರಿಭೂಯ ತಬಾಂಧವಾನ್ ಷಷ್ಟಿಂ ಗವಾಂ ಸಹಸ್ರಾಣಿ ತ್ರಿಗರ್ತಾಃ ಕಾಲಯಂತಿತೆ ತಾಪರೀಪ್ಸ ಮಹಾರಾಜ ಮಾನೇಶು ಪಶವಸ್ತವ. ತ್ರಿಗರ್ತ ದೇಶದವ ಓಡಿ ಬಂದಿದ್ದಾನೆ. ಎಷ್ಟು ಗೋವುಗಳು ಅವನಿಗೆ ಸಿಕ್ಕಿವೆ ಅಂದರೆ ಷಷ್ಟಿಂ ಗವಾಂ ಸಹಸ್ರಾಣಿ, 60,000 ಗೋವುಗಳನ್ನು ತ್ರಿಗರ್ತ ಹಿಡಿದುಕೊಂಡಿದ್ದಾನೆ. ಅಂದರೆ ಹೈನುಗಾರಿಕೆ ಎಲ್ಲ ರೀತಿಯಿಂದ ಅವತ್ತು ಗೋವುಗಳು ಬಹಳ ಮುಖ್ಯ. 60,000 ಗೋವುಗಳು ಅಂತಂದರೆ ದೈನಂದಿನ ಜೀವನದಲ್ಲೇ ಅಸ್ತವ್ಯಸ್ತ ಆಗೋಗ್ತಾ ಇತ್ತು ಅವತ್ತಿನ ಕಾಲಕ್ಕೆ. 60,000 ಗೋವುಗಳು ಅಂದರೆ ಏನದು? ಅದರ ಹಾಲು, ಅವುಗಳಿಂದ ಉಂಟಾಗಬೇಕಾದ ಮೊಸರು, ಅವುಗಳಿಂದ ಉಂಟಾಗಬೇಕಾದ ಪುತ್ರೋತ್ಪತ್ತಿ, ಎತ್ತುಗಳು ಕೂಡಿದಾಗ ಎಲ್ಲ ರೀತಿಯಿಂದ ಬಹಳ ದೊಡ್ಡ ಪರಿಣಾಮ ಅದು. ಅದರಿಂದಾಗಿ ಅವರು ಹೇಳ್ತಾರೆ ಷಷ್ಟಿಂ ಗಾವ ಸಹಸ್ರಾಣಿ ಗೃಹೀತಾನಿ ತ್ರಿಗರ್ತಾ ಕಾಲಯಂತಿತೆ. ಅದರಿಂದಾಗಿ ಆ ಪಶುಗಳು ನಾಶ ಆಗಬಾರದು, ಓಡಿ ಬಾ ಅಂದರು. ಶ್ರುತ್ವಾತು ವಚನಂ ತೇತಾಂ ಗೋಪಾಲನಾಮರಿಂದಮಃ. ಅದನ್ನು ಕೇಳಿದ ಕೂಡಲೇ ಅವನು ಹಿಂದೆ ಮುಂದೆ ಯೋಚನೆ ಮಾಡದೆ ಯುದ್ಧಕ್ಕೆ ತಯಾರಾದ. ರಾಜಾನೋ ಪುತ್ರಾಶ್ಚ ತನುತ್ರಾಣಿ ಅನುಭೇದಿರೇ. ರಾಜರು ರಾಜಪುತ್ರರೆಲ್ಲ ಆ ಕವಚವನ್ನು ತೊಟ್ಟುಕೊಂಡ್ರು. ಉತ್ಕೃಷ್ಟ ಪಾಚಾನ್ ಮೌರ್ವೀಣಾಂ ವೀರಾಶ್ಚಾಪೇಶ್ವಯೋಜಯನ್. ಬಿಲ್ಲುಗಳನ್ನು ಬಗ್ಗಿಸಿ ದಾರವನ್ನು ಕಟ್ಟುವ ಒಂದು ದೊಡ್ಡ ಸದ್ದು ಸಂಭ್ರಮದಂತೆ ಕೇಳಿತು. ವಿರಾಟಸ್ಯ ಪ್ರಿಯೋ ಭ್ರಾತ ಶತಾನೀಕೋಭ್ಯಹಾರಯತ್. ಆಮೇಲೆ ವಿರಾಟನ ತಮ್ಮ ಶತಾನೀಕ, ಅವನು ಕೂಡ ಅನೇಕ ಕವಚಗಳನ್ನು ತೊಟ್ಟುಕೊಂಡ. ಶತಾನೀಕನ ತಮ್ಮ ಮದಿರಾಶ್ವ, ಅವನು ಕೂಡ ತೊಟ್ಟುಕೊಂಡ. ವಿರಾಟನ ಹಿರಿಯ ಮಗ ಶಂಖ ಅಂತ, ಅವನು ಕೂಡ ಒಳ್ಳೆಯ ಕವಚ ಮೊದಲಾದವುಗಳನ್ನು ತೊಟ್ಟುಕೊಂಡ. ಆಗ ಕಂಕ ಹೇಳಿದ, ಮಯಾಪ್ಯಸ್ತ್ರಂ ಚತುರ್ಮಾರ್ಗಂ ಅವಾಪ್ತ ಮೃಷ ಸತ್ತಮಾತ್ ದಂಶಿತೋ ರಥಮಾಸ್ತಾಯ ಪದಂ ನಿರ್ಯಾಮ್ಯಹಂ ಗವಾಂ. ರಾಜನ್, ನಾನು ಸನ್ಯಾಸಿ ಆಗಿರಬಹುದು, ಆದರೆ ಸನ್ಯಾಸಿ ಆಗೋದಕ್ಕಿಂತ ಮೊದಲು ಎಲ್ಲ ತರಹದ ಅಸ್ತ್ರಗಳನ್ನು ನಾನು ಪಡೆದಿದ್ದೇನೆ. ಹೀಗಾಗಿ ಕವಚವನ್ನು ಕೊಟ್ಟರೆ, ರಥವನ್ನು ಕೊಟ್ಟರೆ, ಆಯುಧಗಳನ್ನು ಕೊಟ್ಟರೆ ನಾನು ಕೂಡ ಯುದ್ಧ ಮಾಡ್ತೇನೆ ಎಂದ. ನಾನು ಮಾತ್ರ ಅಲ್ಲ, ಅಯಂಚ ಬಲವಾನ್ ಶೂರೋ
ವಲಲೋ ದೃಶ್ಯತೆ ನಗ, ಇವನು ಇದ್ದಾನೆ ವಲಲ, ಅವನು ಯುದ್ಧ ಮಾಡುತ್ತಾನೆ. ಗೋಸಂಖ್ಯಂ ಅಶ್ವಬಂಧಂಚ ಸಂಯೋಜಯ ರಥೇಶು ವೈ, ನಿನ್ನ ಗವಾಧ್ಯಕ್ಷ, ಗೋವುಗಳನ್ನು ನೋಡಿಕೊಳ್ಳುವವ, ಹಸು ಡಿಪಾರ್ಟ್ಮೆಂಟ್ ಯಾರದೋ, ಪಶು ಇಲಾಖೆ, ಅವನು ಕೂಡ ಬರಲಿ. ಆಮೇಲೆ ನಿನ್ನ ಕುದುರೆಗಳನ್ನು ಟ್ರೈನ್ ಮಾಡಿದವ ಅವನು ಕೂಡ ಬರಲಿ. ಇವರೆಲ್ಲರೂ ಕೂಡ ಯುದ್ಧ ಮಾಡೋದಿಲ್ಲ ಅಂತಿಲ್ಲ. ಇವರ ಮೈಕಟ್ಟು, ಇವರ ಆಳ್ತನ, ಇವರ ಧ್ವನಿ, ಇವರ ನಡೆ ಎಲ್ಲ ನೋಡ್ತಾ ಇದ್ರೆ ಯುದ್ಧ ಮಾಡುವಲ್ಲಿ ಎಕ್ಸ್ಪರ್ಟ್ಸ್ ಅಂತ ತೋರ್ತಾ ಇರುತ್ತೆ. ನೈತೇನ ಜಾತು ಯುದ್ಧೇರನ್ ಗವಾರ್ಥಮಿತಿ ಮೇ ಮತಿ, ಅಂದ್ಕೊಂಡಿದ್ದೇನೆ, ಕೇಳಿ ನೋಡು ಅಂದ. ಆಗ ಶತಾನೀಕ ಅಂತನ್ನುವ ಶತಾನೀಕ ಅಂತನ್ನುವ ತಮ್ಮನಿಗೆ ವಿರಾಟ ಹೇಳಿದ, ಕಂಕಶ್ಚ ವಲಲಸ್ಸೂದೋ ದಾಮಗ್ರಂಥಿಶ್ಚ ವೀರ್ಯವಾನ್. ಕಂಕ, ವಲಲ, ಸೂದ, ದಾಮಗ್ರಂಥಿ ಇವರೆಲ್ಲರೂ ಕೂಡ ಯುದ್ಧ ಮಾಡಬಲ್ಲರು ಅಂತ ನನಗೆ ಮೊದಲನೇ ದಿವಸ ನೋಡಿದಾಗಲೇ ಅನ್ನಿಸಿಬಿಟ್ಟಿತ್ತು. ಇವರೆಲ್ಲರಿಗೂ ಕವಚವನ್ನು ಪ್ರೊವೈಡ್ ಮಾಡು, ಅಸ್ತ್ರಗಳನ್ನು ಕೊಡು, ಶಸ್ತ್ರಗಳನ್ನು ಕೊಡು ಅಂತಂದ. ತಚ್ಛ್ರುತ್ವಾ ನೃಪತೇರ್ವಾಕ್ಯಂ ಶೀಘ್ರಂ ತ್ವರಿತಮಾನತಃ. ಶತಾನೀಕ ಕೂಡಲೇ ಅವರಿಗೆ ಕವಚವನ್ನು, ಆಯುಧಗಳನ್ನು ಕೊಟ್ಟ ಅಂತೆ. ತಾನ್ಯಾಮುಚ್ಚ ಶರೀರೇಶು ದಂಶಿತಾಸ್ತೆ ಮಹಾರಥಾ, ಕೂಡಲೇ ಆ ಕವಚವನ್ನು ತೊಟ್ಟುಕೊಂಡು ತಯಾರಾದರು. ರಥಾನ್ ಹೇಮ ಪರಿಷ್ಕಾರಾನ್ ಸಮಾಸ್ಥಾಯ ಮಹಾರಥಾ, ಬಂಗಾರದ ಕುಸುರಿಗೆಲಸ ಇರುವ ತೇರುಗಳನ್ನೇರಿದರಂತೆ. ಅಂದರೆ ಅವರು ಯುದ್ಧ ಮಾಡ್ತೇವೆ ಅಂತ ಹೇಳಿದ ಕೂಡಲೇ ಬಹಳ ಒಳ್ಳೆಯ ರಥಗಳನ್ನೇ ಪ್ರೊವೈಡ್ ಮಾಡಿದ. ಕಾರಣ ಏನು ಅಂದರೆ ಇವರು ಯುದ್ಧ ಮಾಡಬಲ್ಲವರು ಅಂತ ಅವರಿಗೆ ಗೊತ್ತಿತ್ತು. ಮತ್ತು ಅದು ಕೇಡರ್ಗೆ ಅನುಗುಣವಾಗಿ ರಥಗಳನ್ನು ಪ್ರೊವೈಡ್ ಮಾಡೋದಿರುತ್ತೆ. ಈ ಯುದ್ಧದಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿ ಅವರು ಯುದ್ಧ ಮಾಡಲಿಕ್ಕೆ ಹೊರಟಿತ್ತು. ಅದನ್ನು ಆ ರಥದಲ್ಲಿ ಏರಿ ಬಂದರು ಅಂತ ತಿಳಿದಾಗಲೇ ನಾವು ಇಂಥವರು ಇವರ ಅಣತೆಯನ್ನು ಪಾಲಿಸಬೇಕು ಅಂತ ಹೇಳಿ ನಂತರದ ಸೈನಿಕರಿಗೆ ಗೊತ್ತಾಗ್ತಾ ಇತ್ತು. ಆ ತರಹದ ವ್ಯವಸ್ಥೆ ಇದೆಲ್ಲ. ತತಸ್ಸುವಾದ ತಸ್ತರವೇ ವೀರಾ ಚಂದನೋಕ್ಷಿತಾ, ಆಮೇಲೆ ವೀರರಿಗೆ ಚಂದನವನ್ನು ಬಳದರು, ಒಳ್ಳೆ ಬಟ್ಟೆಯನ್ನು ಕೊಟ್ಟರು ಉಟ್ಕೊಳ್ಳಿಕ್ಕೆ. ಭೀಮರೂಪಾಶ್ಚ ಮಾತಂಗಾ ಪ್ರಭಿನ್ನ ಕರಟಾಮುಖಾ, ಆನೆಗಳೆಲ್ಲ ತಯಾರಾದವು. ಆನೆಗಳ ನೆತ್ತಿ ಸೋರಿ ಮದಜಲ ಬರ್ತಾ ಇತ್ತಂತೆ. ಮದಜಲ ಬರ್ತಾ ಇದ್ದರೆ ಅದು ಯುದ್ಧಕ್ಕೆ ಅತ್ಯಂತ ಯೋಗ್ಯವಾದದ್ದು. ಯಾವುದೇ ಕಾರಣಕ್ಕೂ ಹೆದರೋಲ್ಲ, ಪಟಾಕಿ ಸದ್ದು ಬಂದರೆ ಬೆದರೋಲ್ಲ ಇತ್ಯಾದಿಗಳೆಲ್ಲ. ಅವೇ ಮುನ್ನುಗ್ಗಿ ಪದಾರ್ಥಗಳನ್ನು ತುಳಿಯುತ್ತೆ, ರಥವನ್ನು ಒಡೆಯುತ್ತವೆ, ಅದು ಏನು ಬೇಕಾದರೂ ಮಾಡಬಹುದು. ಕ್ಷರಂತೈವ ಜೀಮೂತಾ ಸುದಂತ ಷಷ್ಟಿಹಾಯನಾ, ಎಲ್ಲ ಆನೆಗಳು 6 ವರ್ಷದ ಆನೆಗಳು. ಯುದ್ಧ ಟ್ರೈನ್ಡ್ ಆಗಿ 6 ವರ್ಷ ಆಗಿತ್ತು ಅವುಗಳಿಗೆ. ವಿಶಾರದಾನಾಂ ವೈಶ್ಯಾನಾಂ ಪ್ರಕೃಷ್ಟಾನಾಂ ತದಾ ನೃಪ 20 ಸಹಸ್ರಾಣಿ ನರಾಣಾಂ ಅನುಯಾಯಿನಾಂ, 20,000 ಸೈನಿಕರು ಅವನ ಹಿಂದೆ ನಿಂತರು. ಈ ರೀತಿ ಅವರು ನಡೆದು ನಿಂತಾಗ ವಸಂತೆ ಬಹುಪುಷ್ಪಾಢ್ಯಂ ಕಾನನಂ ಚಿತ್ರಿತಂ ಯಥಾ, ಅವರ ಥರಥರದ ಆಯುಧಗಳು, ಥರಥರದ ಕವಚಗಳು, ಇದನ್ನೆಲ್ಲ ನೋಡ್ತಾ ಇದ್ದರೆ ವಸಂತ ಋತುವಿನಲ್ಲಿ ಹೂಬಿಟ್ಟ ಕಾಡುಗಳೇ ಸಾಗುತ್ತಾ ಇದ್ದವೋ ಎಂಬಂತೆ ಇದ್ದವು ಅನ್ನುವಲ್ಲಿಗೆ 27ನೆಯ ಅಧ್ಯಾಯ. ನಿರ್ಯಯುರ್ನಗರಾಚ್ಛೂರಾ ವ್ಯೂಢಾನೀಕಾ ಪ್ರಹಾರಿಣಃ, ಅವರು ನಗರದಿಂದ ಹೊರಡುವಾಗ ಮಧ್ಯಾಹ್ನ ಆಗಿದೆ. ಅಂದರೆ ಸರಿಸುಮಾರು 1 ಗಂಟೆಯ ಸಂದರ್ಭ ಹಾಗೆ. ಏಕೆಂದರೆ ಅವರು ಅಲ್ಲಿ ತನಕ ಹೋಗಬೇಕಲ್ಲ, ಮೊದಲು ನಿಶ್ಚಯ ಇರಲಿಲ್ಲ, ಅನಿರೀಕ್ಷಿತವಾದ ದಾಳಿ, ಅದರಿಂದಾಗಿ ಅಲ್ಲಿಗೆ ಹೋಗಬೇಕಾಗತ್ತೆ. ದೇವಾತುರತಮೋ ರಾಜನ್ ಆಸೀತ್ ಸೂರ್ಯೋವಲಂಬತಿ ಉದತಿಷ್ಠದ್ರಜೋ ಭೌಮಂ ನ ಪ್ರಾಜ್ಞಾಯತ ಕಿಂಚನ. ದೂರದಿಂದ ಅವರ ವ್ಯೂ ಹೇಗಿತ್ತು ಅಂತಂದರೆ ರಥಗಳು ಕುದುರೆಗಳು ಬರ್ತಾ ಇವೆ ಅಂತನ್ಲಿಕ್ಕೆ ಸೂಚನೆ. ದೊಡ್ಡ ಧೂಳು, ದಿವಂ ಅಸ್ಪೃಶತ್. ಈಗಾಗಲೇ ಅವರು ಬಂದು ವಿಶ್ರಮಿಸಿಕೊಂಡಿದ್ದರು. ಯಾರು? ಸುಶರ್ಮ ಮೊದಲಾದವರು ಕಾಯ್ತಾ ಇದ್ದರು. ಅವರ ಶಕ್ತಿ ಸಂಚಯ ಆಗಿರುತ್ತೆ, ಇವರು ಬಂದು ಕೂಡಲೇ ಯುದ್ಧ ಮಾಡಬೇಕು, ಇವೆಲ್ಲ ಸ್ಟ್ರಾಟಜಿ. ದುರ್ಯೋಧನನು ಕೂಡ ಈ ಸ್ಟ್ರಾಟಜಿಯನ್ನು ಯೋಚನೆ ಮಾಡಿದ್ದ. ನಗರದ ಈ ತುದಿಯಿಂದ ಆ ತುದಿಗೆ ಬರಬೇಕಾದ್ರೆ ಅವರಿಗೆ ಸುಸ್ತಾಗಿರುತ್ತೆ, ಆವಾಗ ನಾವು ಯುದ್ಧ ಮಾಡಬಹುದು ಅಂತ.
ಅದೆಲ್ಲ ಬಹಳ ಒಳ್ಳೊಳ್ಳೆಯ ಟೆಕ್ನಿಕ್ಗಳು. ಆದರೆ ಅದು ಕ್ಲಿಕ್ ಆಗಲಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಅರ್ಜುನ ಒಬ್ಬನೇ ಬಂದ, ಅಲ್ಲಿ ಭೀಮಸೇನ ಇದ್ದ. ಅಸಿಭಿಪಟ್ಟ ಸೈಶ್ಚಾಪಿ ಶಕ್ತಿಭಿಸ್ತೋಮರೈರಪಿ ನಶೇಕುರತಿ ಸಮೃದ್ಧಾ ಶೂರಾ ಕರ್ತುಂ ಪರಾಂಗುಖಾಂ. ಯುದ್ಧ ಶುರು ಆಯಿತು. ಯಾರಿಗೆ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ತ್ರಿಗರ್ತರಿಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್, ಪ್ರಾಯ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್. ಜರಾಸಂಧನೊಡನೆ ಯುದ್ಧಕ್ಕೆ ಹೋಗಿದ್ರು ಕೆಲವರು ಮಾತ್ರ. ಆದರೆ ಪೂರ್ತಿ ಟ್ರೈನ್ಡ್ ಆಗಿದ್ದು ದುರ್ಯೋಧನನ ಕಡೆ. ಯುಧಿಷ್ಠಿರೋಪಿ ಧರ್ಮಾತ್ಮ. ಯುಧಿಷ್ಠಿರ ಏನು ಮಾಡಿದ? ಕ್ರಮಬದ್ಧವಾಗಿ ವ್ಯೂಹವನ್ನು ಮಾಡಿ ಯುದ್ಧ ಮಾಡಿದ. ಯುಧಿಷ್ಠಿರ ತಾನೇ ಮುಂದುವರೆದು ಶೇನವ್ಯೂಹವನ್ನು ರಚಿಸಿದ. ವ್ಯೂಹ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಹದ್ದಿನ ಆಕಾರದಲ್ಲಿ ನಿಲ್ಲೋದಲ್ಲ, ಒಳ್ಳೆ ಸ್ಕೂಲ್ ಮಕ್ಕಳ ತರಹ ಚಕ್ರಾಕಾರವಾಗಿ ನಿಲ್ಲೋದಲ್ಲ. ಆ ತರಹ ನಿಂತರೆ ಹೊಡೆದು ಬಿಡ್ಬೋದಲ್ಲ. ಅಲ್ಲ, ನೀವು ಇವತ್ತು ಬಹಳ ತರಹದ ವ್ಯೂಹಗಳನ್ನು ಇವತ್ತಿನ ಮಿಲಿಟರಿಯವರು ಮಾಡ್ತಾರೆ. ಆ ವ್ಯೂಹ ಸ್ವಲ್ಪ ಆ ಆಕೃತಿಯಲ್ಲಿ ಇರುತ್ತೆ ವಿನಃ ಅದರ ಅರ್ಥ ಅದೇ ರೀತಿ ನಿಂತ್ಕೊಂಡಿರ್ತಾರೆ ಅಂತಲ್ಲ, ಕದಲದೆ ನಿಂತಿರ್ತಾರೆ ಅಂತ ಅರ್ಥ ಅಲ್ಲ. ಇವತ್ತು ನಾವು ಮೇಲ್ಗಡೆಯಿಂದ ಕಾಪ್ಟರ್ ಶಾಟಿನಲ್ಲಿ ನೋಡಿದಾಗ ಧ್ವಜದ ಆಕಾರದಲ್ಲಿ ನಿಲ್ಲೋದು, ಆಮೇಲೆ ಬೇರೆ ಬೇರೆ ಆಕಾರದಲ್ಲಿ ದೀಪದ ಆಕಾರದಲ್ಲಿ ಕೆಲವು ಮಕ್ಕಳನ್ನು ನಿಲ್ಲೋದು, ಇವೆಲ್ಲ ಮಕ್ಕಳಿಗೆ ಸರಿ. ಆದರೆ ಯುದ್ಧ ಮಾಡುವಾಗ ಇದು ಸರಿಯಲ್ಲ. ಆದರೆ ವ್ಯೂಹ ಏನು? ಮತ್ತೆ ಶೇನ ವ್ಯೂಹ ಅಂತ ಕರೀತಾರೆ, ಚಕ್ರವ್ಯೂಹ ಅಂತ ಕರೀತಾರೆ. ಇದೇನದು? ಶತ್ರುವನ್ನು ಆ ಆಕಾರದಲ್ಲಿ ನಡೆಯುವಂತೆ ಮಾಡೋದೇನಿದೆ ಅದನ್ನು ಈ ಹೆಸರಿನಿಂದ ಕರೆಯುವಂಥದ್ದು. ನೋಡಿ, ಎರಡು ತರಹದ ವ್ಯೂಹ ಇದೆ. ಶತ್ರುವಿನ ಕಡೆಗೆ ಹೋಗಬೇಕಾದ್ರೆ ಉದ್ದವಾಗಿ ಹೋಗೋದು ಒಂದು, ಸ್ಕ್ಯಾಟರ್ಡ್ ಆಗಿ ಹೋಗೋದು ಒಂದು, ತೀರಾ ತಮ್ಮ ಬಲವನ್ನು ಹೀಗೆ ಅಡ್ಡವಾಗಿ ಮಾಡಿಕೊಂಡು ಹೋಗೋದು ಒಂದು. ಲೈನಾಗಿ ಹೋಗ್ತೇವಲ್ವ, ಇವಾಗ ನಾವು ಒಂದು ಕಡೆಗೆ ಹೋಗಬೇಕು, 20 ಜನ ಹೋಗಬೇಕು ಅಂದರೆ 20 ಜನ ಲೈನಾಗಿ ಹೋಗ್ಲಿಕ್ಕೆ ಬರುತ್ತೆ. 3 ಜನದ ಒಂದೊಂದು ಗುಂಪು ಹೋಗ್ಲಿಕ್ಕೆ ಬರುತ್ತೆ. 5 ಜನದೊಂದು ಗುಂಪು ಬರುತ್ತೆ. 10 ಜನದ ಗುಂಪು ಹೋಗಬಹುದು. ಅಥವಾ 20 ಜನ ಕೈಯಲ್ಲಿ ಕೈ ಹಿಡಿದುಕೊಂಡು ನಡಿಬಹುದು. ವ್ಯೂಹ ಅನ್ನೋದು ಆ ತರಹ ಸಮಾನಾಂತರದಲ್ಲಿ ಸಾಗೋದು ಅಂತ. ಅದರ ಅರ್ಥ ಅಲ್ಲಿಗೆ ಹೋಗಿ ಮಕ್ಕಳ ಥರ ಹಿಂಗೆ ನಿಂತು ಬಿಡೋದು ಅಂತ ಅರ್ಥ ಅಲ್ಲ. ನಮ್ಮವರಿಗೆ ಆ ದರಿದ್ರ ಕಲ್ಪನೆಗಳಿದೆ. ಅದರಿಂದಾಗಿ ಚಕ್ರವ್ಯೂಹ ಅಂತಂದು ಕೂಡ ಎಲ್ಲ ಸಾಲಾಗಿ ನಿಂತುಕೊಳ್ಳೋದು, ವೃತ್ತಾಕಾರವಾಗಿ ನಿಂತುಕೊಳ್ಳೋದು, ಎಂತೆಂಥದ ಮಾಡ್ತಾರೆ. ಯುದ್ಧದ ಕಾಮನ್ ಸೆನ್ಸ್ ಇಲ್ಲ ನಮ್ಮ ಇವರಿಗೆ. ಸ್ವಲ್ಪ ಚೈನೀಸರಿಗೆ ಯುದ್ಧದ ಕಾಮನ್ ಸೆನ್ಸ್ ಇದೆ. ಹಿಂದೆ ನಡೀತಾ ಇದ್ದ ಯುದ್ಧದ ಊಹೆ ಇದೆ ಹೇಗಾಗಬಹುದು ಅಂತ. ಅದರಿಂದಾಗಿ ರೆಡ್ ಕ್ಲಿಫ್ ಇತ್ಯಾದಿಗಳಲ್ಲೆಲ್ಲ ಸೈನ್ಯದ ವ್ಯೂಹವನ್ನು ಒಂದು ಸ್ವಲ್ಪ ತೋರಿಸಿದ್ದಾರೆ. ಆದರೆ ಅದು ಪೂರ್ಣ ಅಲ್ಲ. ಹಾಗೆ ಆ ತರಹ ಯುದ್ಧ ಮಾಡುವಲ್ಲ, ಪೂರ್ತಿ ತಮ್ಮನ್ನು ಮುಚ್ಚಿಕೊಂಡು ಆ ತರಹ ಏನು ಯುದ್ಧ ಮಾಡುವಲ್ಲ. ಅದು ಎರಡು ವ್ಯತ್ಯಾಸ ಇದೆ. ಕೋಟೆಯನ್ನು ಆಕ್ರಮಿಸೋದು ಒಂದು, ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡೋದು ಇನ್ನೊಂದು. ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡಬೇಕಾದ್ರೆ ಕಾದ ಎಣ್ಣೆಯನ್ನು ಎರಚಿದೆ, ಯಂತ್ರಗಳನ್ನು ಬಳಸಿದೆ, ಅವೆಲ್ಲ ಆಗೋಲ್ಲ. ಅವೆಲ್ಲ ಕೋಟೆಗೆ ಅಟೆಸ್ಟ್ ಆಗಿ ಇರುತ್ತೆ. ಕೋಟೆಗೆ ಅನೇಕ ಯಂತ್ರಗಳಿರುತ್ತೆ. ಅದಕ್ಕೆ ಕಪಿಗಳು ಮೊದಲು ಆ ಯಂತ್ರಗಳನ್ನು ನಾಶ ಮಾಡಿದ್ರು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಯಂತ್ರಾಣ್ಯ ಬಿಂದನ್ ಪರಿಖಾ ಅಪೂರಯನ್ ಅಂತ. ಅಲ್ಲ, ಅಂದರೆ ಕೋಟೆಯನ್ನು ಹೊರತುಪಡಿಸಿ ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡಿದ್ದು. ಅಂದರೆ ಇಬ್ಬರಿಗೂ ಕೋಟೆ ಇಲ್ಲ. ಅದರಿಂದಾಗಿ ಆ ತರಹ ಯುದ್ಧ ಮಾಡಲಿಲ್ಲ. ಅದು ಮತ್ತು ಗುಂಡನ್ನು ಎಸೆಯೋದು, ಕುದಿಯುವ ಎಣ್ಣೆಯನ್ನು ಎಸೆಯೋದು, ಆಮೇಲೆ ಫಿರಂಗಿಯನ್ನು ಎತ್ತಿ ಎಸೆಯೋದು, ಅದು ಅತ್ಯಂತ ಹಳೆಯದು. ದೊಡ್ಡ ಭಾರವಾದ ಗುಂಡನ್ನು ಕಟ್ಟಿ ಅದನ್ನು ಎಸೆಯೋದು ಯಂತ್ರಗಳು ಆವಾಗಲೂ ಇದ್ವು. ಒಂದು ಸ್ಮೃತಿಯಲ್ಲಿ ಬರುತ್ತೆ, ಯಂತ್ರಗಳಿಂದ ಯಾವುದೇ ಕಾರಣಕ್ಕೂ ಭೂಮಿಯನ್ನು ತೊಂದರೆ ಮಾಡಬಾರದು, ಭೂಮಿಯನ್ನು ಘಾಸಿಗೊಳಿಸಬಾರದು ಅಂತ ಉಂಟು. ಯಂತ್ರ ಇರಲ್ಲ ಅಂದರೆ ಈ ನಿಷೇಧ ಯಾಕೆ ಬರುತ್ತೆ? ಒಂದು ನಿಷೇಧ ಬಂತು ಅಂದರೆ ಅದನ್ನು ಮಾಡಲಿಕ್ಕೆ ಆಗತ್ತೆ ಅಂತ ತಾನೇ ಅದರ ಅರ್ಥ.
ಹೀಗಾಗಿ ಅಲ್ಲಿ ಇಲ್ಲ. ಮುಖಕ್ಷೌರ ಮಾಡಬಾರದು ಅಂತ ಹೇಳಿ ಶಾಸ್ತ್ರದಲ್ಲಿ ಯಾಕೆ ಬರೀಲಿಲ್ಲ ಅಂದರೆ ಅವಾಗ ಮುಖಕ್ಷೌರ ಮಾಡ್ಕೊಳ್ತಾನೇ ಇರಲಿಲ್ಲ, ಅದರಿಂದಾಗಿ ಬರೀಲಿಲ್ಲ ಅಷ್ಟೆ, ಸಿಂಪಲ್. ಧರ್ಮಸೂತ್ರಗಳಲ್ಲಿ ಯಾಕೆ ಬರಲಿಲ್ಲ? ತಾವೇ ಶೇವಿಂಗ್ ಮಾಡ್ಕೊಳ್ಳೋದು, ಅದು ಹೊಸದು ಏನು ಬಂದರೂ ಅತ್ಯಂತ ಮಡಿವಂತರು ಬೇಡ ಅಂತ ದೂರ ಇಡ್ತಾರೆ. ಆದರೆ ಯಾಕೆ ಬರಲಿಲ್ಲ? ಅವಾಗ ಯಾರು ಮಾಡ್ಕೋತಾ ಇರಲಿಲ್ಲ, ಬರಲಿಲ್ಲ ಅಷ್ಟೆ. ಹೀಗಾಗಿ ಯಾಕೆ ಬಂತು ಈ ವಿಧಿ? ಯಂತ್ರಗಳಿಂದ ಭೂಮಿಗೆ ತೊಂದರೆ ಮಾಡಬಾರದು ಅಂತ. ಯಂತ್ರಗಳಿತ್ತು ಅಂತ ಅಲ್ವ ಅರ್ಥ. ಭೂಮಿರ್ನ ಸ್ಯಾತ್ ಯಂತ್ರೈಶ್ಚ ಪೀಡಿತ, ಯಂತ್ರಗಳಿಂದ ಭೂಮಿಯನ್ನು ಪೀಡಿಸಬಾರದು ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ. ತಥಾಚ ಇವರು ನ್ಯೂಟ್ರಲ್ ಲ್ಯಾಂಡಲ್ಲಿ ಯುದ್ಧ ಮಾಡ್ತಾ ಇರೋದು, ಅವರು ವಿಶಾಲವಾದ ಬಯಲಿಗೆ ಬಂದಿದ್ದಾರೆ, ಇವರು ಕೂಡ ಬಯಲಿಗೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಕಾರಣ ಇತ್ತು, ಪಶುಗಳು ಮೇಯೋದು ಗೋಮಾಳದಲ್ಲಿ. ಒಂದು ಗೋಮಾಳದ ಹಿಂದೆ ಬಹಳ ಬೆಟ್ಟಗುಡ್ಡಗಳು ಇರ್ತವೆ. ಆ ಬೆಟ್ಟಗುಡ್ಡಗಳಲ್ಲಿ ಅವರು ಎಕ್ಸ್ಪರ್ಟ್, ತಿರುಗರ್ತಾರೆಲ್ಲ ಯುದ್ಧ ಮಾಡಲಿಕ್ಕೆ. ಈ ಹಿನ್ನೆಲೆಯಲ್ಲಿ ಅವನು ಕಳಿಸಿದ್ದ. ಭೀಮಸೇನ ಮೊದಲಾದವರು ಬಂದರು. ಇವನೇನು ಮಾಡಿದ? ಆತ್ಮಾನಂ ಶೇನವತ್ಕೃತ್ವ, ಶೇನವ್ಯೂಹವನ್ನು ಮಾಡಿದ. ಶೇನವ್ಯೂಹ ಹೇಗಿರುತ್ತೆ? ಶೇನ ಹೇಗೆ? ಶೇನ ಅಂದರೆ ಗಿಡುಗ. ಗಿಡುಗ ಹೇಗಿರುತ್ತೆ? ಮೊದಲು ತುದಿ ಒಂದು ಸ್ವಲ್ಪ ಇರುತ್ತೆ, ಇನ್ನು ಉಳಿದಂತೆ ಅಗಲವಾದ ವ್ಯಾಪ್ತಿ ರೆಕ್ಕೆಯ ತರಹ ಇರುತ್ತೆ. ಅಂದರೆ ಸೈನ್ಯ ಮೊದಲು ನಿಮ್ಮ ಮುಂದೆ ಪ್ರೆಸೆಂಟ್ ಆಗೋದು ಒಂದು ಸ್ವಲ್ಪ, ಆದರೆ ಬೇರೆ ಬೇರೆ ಕಡೆಯಿಂದ, ಎಡಗಡೆಯಿಂದ ಬಲಗಡೆಯಿಂದ ಅವರು ಆಕ್ರಮಿಸುತ್ತಾರೆ. ಆಮೇಲೆ ಶೇನ ಅಂದರೆ ಗಿಡುಗ ಹೋಗಬೇಕಾದ್ರೆ ತಲೆಯನ್ನು ತಗ್ಗಿಸಿ ತನ್ನ ಬೆನ್ನನ್ನು ಮುಂದೆ ಮಾಡಿಕೊಂಡು ಹೋಗಬಲ್ಲದು. ಆ ರೀತಿ ಈ ವ್ಯೂಹ ಇರಬೇಕು ಅಂತ ಧರ್ಮರಾಜನ ಯುದ್ಧದ ಸ್ಟ್ರಾಟಜಿ. ಅದರಿಂದಾಗಿ ಆತ್ಮಾನಂ ಶೇನವತ್ಕೃತ್ವ, ತಮ್ಮ ಇಡೀ ಸೈನ್ಯವನ್ನು ಶೇನವತ್ಕೃತ್ವ, ಗಿಡುಗದಂತೆ ಮಾಡಿದ. ಪಕ್ಷೌ ಯಮೌಚ ಭವತಃ ಪುಚ್ಛಮಾಸಿ ದ್ವೃಕೋದರ. ಪಕ್ಷೌ ಯಮೌಚ ಭವತಃ, ಆಚೆ ಮತ್ತು ಈಚೆ ಯಮೌ ನಕುಲ ಸಹದೇವರನ್ನು ನೇಮಿಸಿದ. ಅಂದರೆ ರೆಕ್ಕೆಯ ಬಲಗಡೆ ಮತ್ತು ಎಡಗಡೆ, ರೆಕ್ಕೆಯ ಸ್ಥಾನ ಅಂತಂದರೆ ಸೈನ್ಯದ ತೀರಾ ಬಲಗಡೆ ಮತ್ತು ತೀರಾ ಎಡಗಡೆ, ವೆರಿ ಲೆಫ್ಟ್ ವೆರಿ ರೈಟ್. ಅಲ್ಲಿಂದ ಅವರಿಬ್ಬರು ದಾಳಿ ಮಾಡಿದ್ರು. ಅದು ಗಿಡುಗ ಅಂತನ್ನೋದು ತನ್ನ ಮುಖವನ್ನು ಹಿಂದೆ ಮಾಡಿ ತಾನು ನೇರವಾಗಿ ನಿಂತು ರೆಕ್ಕೆಯಿಂದ ಹೀಗೆ ಹೊಡೆಯುವ ಹಾಗೆ ಅಥವಾ ಕಾಲಿನಿಂದ ಇನ್ನೊಂದು ಸೀಳುವ ಹಾಗೆ, ಆ ಒಂದು ಸ್ಟ್ರಾಟಜಿ ಇವರು ಯೂಸ್ ಮಾಡಿದ್ರು. ಅಂದರೆ ನಕುಲ ಸಹದೇವರು ಮೊದಲು ಹಿಂದೆ ಇದ್ದರು, ಆಮೇಲೆ ಯುದ್ಧದ ಮುಂಚೂಣಿಗೆ ಬರ್ತಾರೆ ಅಂತ ಅದರ ಸ್ಟ್ರಾಟಜಿ ಅಷ್ಟೇ. ಆಮೇಲೆ ಪುಚ್ಛಮಾಸಿ ದುರ್ಗೋದರ, ಹಿಂದೆ ದುರ್ಯೋಧನ ಇದ್ದ, ಇದು ಹಿಂದೆ ಭೀಮಸೇನ ಇದ್ದ, ಸಾರಿ, ಪುಚ್ಛಮಾಸಿ ದುರ್ಗೋದರ ಎಲ್ಲರಿಗಿಂತ ಹಿಂದೆ. ಅದು ತಿರುಗಬೇಕಾದ್ರೆ ಭೀಮಸೇನ ಮೊದಲು ಬರ್ತಾನೆ. ಅಂದರೆ ನಾವು ಹೀಗೆ ತಿರುಗಬೇಕಾದ್ರೆ ನಮ್ಮ ಬೆನ್ನು ಮೊದಲು ಆಚೆ ಹಿಂದುಗಡೆಗೆ ಬರುತ್ತೆ. ಆ ರೀತಿ ಯುದ್ಧದಲ್ಲಿ ಇದ್ದದ್ದು. ಅಂದರೆ ಇದು ಹೆಂಗೆ ಅಂತಂದರೆ, ಯುದ್ಧ ಅಂತಂದರೆ ಅದು ನಿರಂತರ ಗಮನ, ಒಂದು ಕಡೆ ನಿಂತಿರೋದಲ್ಲ. ನಿರಂತರ ಗಮನದಲ್ಲಿ ಮೊದಲು ಯಾವ ಸ್ಥಾನದಲ್ಲಿ ಯಾರಿರ್ತಾರೆ, ಆಮೇಲೆ ಯಾವ ಸ್ಥಾನದಲ್ಲಿ ಯಾರಿರಬೇಕು ಅಂತನ್ನೋದರ ಸ್ಟ್ರಾಟಜಿ ಅದು. ಇವರಿಗೆ ಗೊತ್ತಿಲ್ಲದೆ ಈ ನಿರ್ದೇಶಕರಿಗೆ, ಈ ಫಿಲ್ಮ್ ನಿರ್ದೇಶಕರು, ಧಾರಾವಾಹಿ ನಿರ್ದೇಶಕರೆಲ್ಲ ಪರಮ ಮುಟ್ಟಾಳ್ರು. ಅವರು ತಗೊಂಡೋಗಿ ರಥವನ್ನು ನಿಲ್ಲಿಸ್ಬಿಡ್ತಾರೆ, ಮುಗಿದೋಯ್ತು, ಅಲ್ಲೇ ಅದು ರಥ, ಅಲ್ಲೇ ಯುದ್ಧ ಮಾಡೋದು. ಒಂದು ವೇಳೆ ರಥ ಓಡಾಡದೇ ಇದ್ದರೆ ಕರ್ಣನ ರಥಕ್ಕೆ ಕೆಸರು ಅಂಟಿ ಮುಳುಗಿದ್ರೇನು ಮುಳುಗದೆ ಹೋದ್ರೇನು, ಹೇಗೂ ಹೋಗಲ್ವಲ್ಲ. ಅಲ್ಲ, ನಿರಂತರ ಸಂಚಾರ ಇರುತ್ತೆ. ಆ ಸಂಚಾರ ಮಾಡಲಿಕ್ಕೆ ತೊಂದರೆ ಆಗತ್ತೆ ಅಂತಲೇ ರಥದ ಚಕ್ರ ಕೆಸರಿನಲ್ಲಿ ಹೂತಾಗ ಕರ್ಣ ಟೈಮ್ ಕೇಳೋದು, ನಾನೊಂದು ಸ್ವಲ್ಪ ಅದನ್ನು ಎತ್ತಿ ಹಿಡಿದ್ದೇನೆ ಅಂತ. ನಿರಂತರ ಸಂಚಾರ ಇರುತ್ತೆ. ನಿರಂತರ ತಿರುಗುತ್ತಾ ಇರಬೇಕಾದ್ರೆ, ಮುಂದೆ ಈ ಯುದ್ಧ ಆಗ್ತಾ ಇರಬೇಕಾದ್ರೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋದರ ಸೂಚನೆ ಅದು ವ್ಯೂಹ ಮಾಡಿದ್ದು ಅಂತ ಹೇಳೋದು. ಇದನ್ನು ಗ್ರಹಿಸಬೇಕು. ಯುದ್ಧದ ಸೂಕ್ಷ್ಮ ಪರಿವೇಶ, ಯುದ್ಧದ ಸೂಕ್ಷ್ಮವಾದ ಸಂಗತಿಗಳನ್ನು ನಾವು ಗ್ರಹಿಸಬೇಕು. ಅದಕ್ಕೆ ವೈಶಂಪಾಯನ ನೀತಿ ಪ್ರಕಾಶಿಕ ಉಂಟು, ಅದು ಸಿಗುತ್ತೆ. ಯಾವ್ಯಾವ ರೀತಿ ಆಯುಧ ಇರುತ್ತೆ, ಯಾವ್ಯಾವ ರೀತಿ ಅಟ್ಯಾಕ್ ಇರುತ್ತೆ, ಎಷ್ಟು ತರಹದ ವ್ಯೂಹ ಇರುತ್ತೆ, ಅದೆಲ್ಲವೂ ಉಂಟು. ನಾವು ನೋಡಬೇಕಲ್ಲ.
ಸಂಸ್ಕೃತ ವಿದ್ವಾಂಸರು ಅವರಿಗೆ ಇವತ್ತು ಹಕ್ಕಿ ಗೊತ್ತಿಲ್ಲ, ಆಮೇಲೆ ಮೂಲಿಕೆ ಗೊತ್ತಿಲ್ಲ, ಅದರಿಂದಾಗಿ ಆಯುರ್ವೇದ ಹೋಯಿತು, ಪ್ರಾಣಿಶಾಸ್ತ್ರ ಗೊತ್ತಾಗಲಿಲ್ಲ. ಸಸ್ಯಾಯುರ್ವೇದದಲ್ಲಿಯೂ ಕೂಡ ನಾವು ಬಹಳ ಹಿಂದೆ ಬಿದ್ದೆವು. ಪ್ರಾಚೀನ ರೈತರು ಹಳೆಯ ಸಂಪ್ರದಾಯದಿಂದ ಏನು ಮಾಡ್ತಾಯಿದ್ರು ಅದು ಬೇರೆ, ಅದು ಬಿಡಿ. ಈಗ ನಮಗೆ ಕೃಷಿ ಆಯುರ್ವೇದ ನೋಡಿದ್ರೆ ಕೃಷಿ ಪಾರಾಚರ ಅಂತ ಒಂದು ಗ್ರಂಥ ಉಂಟು, ತಲೆ ಬುಡ ಗೊತ್ತಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದರಿಂದ ಆಚೆ ಬಂದಿದ್ದೇವೆ. ಹೀಗೆ ಯುದ್ಧ ಶುರು ಆಯಿತು ಅನ್ನೋದರ ನೋಡಿ, ಮಳೆಗಾಲದಲ್ಲಿ ಯುದ್ಧ ಶುರು ಆಗಬಾರ್ದು, ಶುರು ಆದರೆ ಇವತ್ತಿನ ತರಹ ಮೋಡ ಇರುತ್ತೆ. ಇಲ್ಲಿ ಅದು ಚಳಿಗಾಲ ಆಗಿತ್ತು, ಮಳೆಗಾಲ ಕಳೆದಿತ್ತು, ಅಲ್ಲಿ ಯುದ್ಧ ಶುರು ಆಯಿತು ಅಂತ. ಇನ್ನು ಕೃಷ್ಣಪ್ರಸಾದ್ ಅವರ ಪ್ರಶ್ನೆಗೆ ನಾನು ಮುಂದೆ ಅದನ್ನು ಮುಂದಿನ ಸರ್ತಿಯೋ ಅಥವಾ ಇವತ್ತು ಸಂಜೆಯೋ ಅದನ್ನು ಹೇಳುವ. ಹೀಗೆ ನಾವು ಮಹಾಭಾರತದ ಚಿಂತನೆಯನ್ನು ಮುಗಿಸ್ತಾ ಇದ್ದೇವೆ. ಹೀಗೆ ಈ ಚಿಂತನೆಯನ್ನು ದೇವರಿಗೆ ಎಲ್ಲರೂ ಕೂಡ ಸೇರಿ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣಾರ್ಪಣಮಸ್ತು. ಸಂಜೆ ಭೇಟಿಯಾಗೋಣ.